ಪವಿತ್ರ ಯೇಸು ಕ್ರಿಸ್ತನ ಶ್ರಮ ಮರಣ ಪುನರುತ್ಥಾನದ ಈ ಪವಿತ್ರವಾದಂತಹ ಬೂದಿ ಬುಧವಾರದ ಆರಾಧನೆಗೋಸ್ಕರ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ಮನಪೂರ್ವಕವಾಗಿ ಅಳಿರಿ, ಉಪವಾಸ ಪಡಿರಿ, ಗೋಳಾಡಿರಿ. ನಮ್ಮ ಆರಾಧನೆಯ ಆರಂಭವು ತಂದೆ, ಮಗ, ಪವಿತ್ರಾತ್ಮನೆಂಬ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೆನ್. ನಾವು ದೇವರ ಸ್ತೋತ್ರಕ್ಕಾಗಿ ಎದ್ದು ನಿಂತು ಹಾಡುವ ಸಂಗೀತದಲ್ಲಿ 101ನೆಯ ಸಂಗೀತದಿಂದ ಹಾಡೋಣ. 101ನೆಯ ಸಂಗೀತ.
ದಯಮಾಡಿ ಸಭೆಯವರು ಕುಳಿತುಕೊಳ್ಳುವಂತೆ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ನಿತ್ಯ ದೇವರೇ, ನೀನು ನಿರ್ಮಿಸಿದವರಲ್ಲಿ ಒಂದನ್ನು ತಿರಸ್ಕರಿಸಿದವನು, ಪಶ್ಚಾತ್ತಾಪ ಪಡುವವರೆಲ್ಲರ ಪಾಪಗಳನ್ನು ಕ್ಷಮಿಸುವವನು ಆಗಿದ್ದಿ. ನಾವು ನಮ್ಮ ಪಾಪಗಳಿಗಾಗಿ ತಕ್ಕ ರೀತಿಯಲ್ಲಿ ವ್ಯಸನಪಟ್ಟು ನಮ್ಮ ದುರವಸ್ಥೆಯನ್ನು ಒಪ್ಪಿಕೊಂಡು ಕೃಪಾ ಸಂಪೂರ್ಣ ದೇವರಾಗಿರುವ ನಿನ್ನಿಂದ ಪೂರ್ಣ ಕ್ಷಮಾಪಣೆಯನ್ನು ವಿಮೋಚನೆಯನ್ನು ಪಡೆಯುವಲ್ಲಿ ನಮ್ಮಲ್ಲಿ ಪಶ್ಚಾತ್ತಾಪವುಳ್ಳ ನೂತನ ಹೃದಯಗಳನ್ನು ನಿರ್ಮಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ದೇವರ ಸನ್ನಿಧಾನದಲ್ಲಿ ನಮ್ಮ ತಪ್ಪು ಅಪರಾಧಗಳನ್ನು ಒಪ್ಪಿಕೊಳ್ಳುವಂಥ ಅವಕಾಶವನ್ನು ದೇವರು ದಯಪಾಲಿಸಿಕೊಟ್ಟಿದ್ದಾನೆ. ಮತ್ತೊಂದು ಬಾರಿ 40 ದಿವಸಗಳ ಯೇಸು ಸ್ವಾಮಿಯವರ ಶ್ರಮ ಮರಣದ ಧ್ಯಾನವನ್ನು ಮಾಡುವಂತಹ ಅವಕಾಶವನ್ನು ದೇವರ ಕೃಪೆಯನ್ನು ದಯಪಾಲಿಸಿಕೊಟ್ಟಿದ್ದಾನೆ. ನಾವು ಮನುಷ್ಯರಾದಂಥ ನಾವು ನಮ್ಮ ಬಲಹೀನತೆಗಳನ್ನು ಒಪ್ಪಿಕೊಂಡು ಬಲಪಡಿಸುವ ಆತನಾದಂತಹ ಯೇಸು ಕ್ರಿಸ್ತನ ಶಿಲುಬೆಯ ದರ್ಶನವನ್ನು ಮಾತ್ರ ಮಾಡದೆ ನಮ್ಮ ಶಿಲುಬೆಗಳನ್ನು ಹೊತ್ತುಕೊಂಡವರಾಗಿ ಪ್ರತಿದಿನವೂ ನಾವು ಯೇಸುವನ್ನು ಹಿಂಬಾಲಿಸಿದವರಾಗಿ ನಮ್ಮಲ್ಲಿರುವಂತಹ ಎಲ್ಲ ತಪ್ಪು ಅಪರಾಧಗಳನ್ನು ಒಪ್ಪಿಕೊಂಡವರಾಗಿ ಯೇಸುವಿನ ಬಳಿಗೆ ಬರೋಣ. ಈ ಬೂದಿ ಬುಧವಾರದಲ್ಲಿ ಬೂದಿ ಪಾಪ ಪಶ್ಚಾತ್ತಾಪದ ಸಂಕೇತವಾಗಿ ನಮ್ಮ ಬಲಹೀನತೆಗಳನ್ನು ಒಪ್ಪಿಕೊಳ್ಳುವಂತಹ ಸಂಕೇತವಾಗಿ ನಾವು ಬೂದಿ ಬುಧವಾರದಲ್ಲಿ ಆ ಕ್ರಿಸ್ತನ ಕ್ಷಮಾಪಣೆಗೋಸ್ಕರ ನಮ್ಮ ಮನಸ್ಸುಗಳಲ್ಲಿ ಪ್ರಾರ್ಥನೆ ಮಾಡೋಣ. ದೇವರು ಕೃಪಾಪೂರ್ಣ ದೇವರು, ದೇವರು ಕ್ಷಮಿಸುವಂಥ ದೇವರು, ದೇವರು ನಮ್ಮನ್ನು ಕರೆಯುವಂತಹ ರಕ್ಷಕನಾಗಿದ್ದಾನೆ. ಹಾಗಾದರೆ ನಾವು ಸಂಗೀತದಿಂದ ನಮ್ಮ ಪಾಪಗಳನ್ನು ದೇವರ ಸನ್ನಿಧಾನದಲ್ಲಿ ಅರಿಕೆ ಮಾಡೋಣ. ಬನ್ನಿ, ಪಶ್ಚಾತ್ತಾಪದಿಂದ ಸ್ವಾಮಿ ಹತ್ತಿರ ಬರುವ ಆತನಲ್ಲಿ ಕ್ಷಮೆಯುಂಟು ಎನ್ನುವ ಸಂಗೀತದಿಂದ ಹಾಡೋಣ. ಸ್ವಾಮಿ ಹತ್ರ ಬರುವ ಆತನಲ್ಲಿ ಕೃಪೆಯುಂಟು, ಆತ ಶಾಂತಿ ಕೊಡುವ. ದೇವರು ನಮ್ಮ ತಪ್ಪು ಅಪರಾಧಗಳನ್ನು ಕ್ಷಮಿಸುವ ಆತನಾಗಿದ್ದಾನೆ. ಆತನ ವಾಕ್ಯ, ನಾನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ, ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದಾನೆ ಎನ್ನುವಂತಹ ದೃಢ ವಿಶ್ವಾಸದಿಂದ, ದೃಢ ನಂಬಿಕೆಯಿಂದ ಮುಂದೆ ಸಾಗೋಣ. ಈ 40 ದಿವಸಗಳ ಪ್ರಯಾಣದಲ್ಲಿ ದೇವರು ನಮ್ಮನ್ನು ರೂಪಾಂತರಿಸಲಿ, ದೇವರು ನಮ್ಮನ್ನು ಬದಲಾಯಿಸಲಿ, ನಮ್ಮ ಜೀವನದಲ್ಲಿ ಹೊಸ ಮನಸ್ಸನ್ನು ಹೊಂದಿಕೊಂಡವರಾಗಿ ಒಬ್ಬರನ್ನೊಬ್ಬರು ಕ್ಷಮಿಸುತ್ತಾ, ದೇವರು ಕೊಟ್ಟಂಥ ಕ್ಷಮಾಪಣೆಯಲ್ಲಿ ಭಾಗವಹಿಸುತ್ತಾ ಆತನ ಆಶೀರ್ವಾದಕ್ಕೆ ಪಾತ್ರವಾಗಿರಿ. ದೇವರು ನಮ್ಮೆಲ್ಲರ ಪಾಪವನ್ನು ಕ್ಷಮಿಸಿ ನಮಗೆ ಹೊಸ ಮನಸ್ಸನ್ನು ದಯಪಾಲಿಸಲಿ. ಮುರಿದಾದಂತಹ ಹೃದಯದಿಂದ ನಮ್ಮನ್ನು ಬಲಪಡಿಸಿ
ನಮಗೆ ಸುಕ್ಷೇಮವನ್ನು ಅನುಗ್ರಹಿಸಿಕೊಟ್ಟು ನಡೆಸಲಿ. ಆಮೆನ್. ನಾವು ಸಂಗೀತದಿಂದ ಆದಿಕರ್ತ ಕ್ರಿಸ್ತನೇ ಸೀಳಲ್ಪಟ್ಟ ಬಂಡೆ ಎನ್ನುವ ಸಂಗೀತದಿಂದ ಹಾಡೋಣ. ಆದಿಕರ್ತ ಕ್ರಿಸ್ತನೇ ಸೀಳಲ್ಪಟ್ಟ ಬಂಡೆ, ನೀನು ಪಾತ ಗಾಯಫು ಹೊಯ್ದ ನೀರು ರಕ್ತಫು ನಾನಾ ಪಾಪ ನೆಗೆಸಿ ಪೂರ್ಣ ಶುದ್ಧ ಮಾಡ. ಈ ದಿವಸಕ್ಕೆ ನೇಮಕವಾದಂಥ ಬೈಬಲ್ನ ಪಾರಾಯಣಗಳನ್ನು ಆಲಿಸೋಣ. ಮೊದಲನೇದಾಗಿ ಹಳವಡಂಬಡಿಕೆಯ ಪಾರಾಯಣ, ನಂತರ ಪತ್ರಿಕಾ ಪಾರಾಯಣವನ್ನು ಕೇಳಿಸಿಕೊಳ್ಳೋಣ. ಬುಧವಾರದ ಈ ಸಾಯಂಕಾಲದ ಆರಾಧನೆಗೆ ಆರಿಸಿಕೊಂಡಿರುವ ಮೊದಲನೆಯ ವೇದ ಭಾಗವು ಹಳೆ ಒಡಂಬಡಿಕೆಗಳಲ್ಲಿ ಯೋವೇಲನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 12ನೇ ವಚನದಿಂದ 20 ವಚನದವರೆಗೆ. ಯೋವೇಲನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 12ನೇ ವಚನದಿಂದ 20 ವಚನದವರೆಗೆ. ಜನರನ್ನು ಪಶ್ಚಾತ್ತಾಪ ಪಡುವಂತೆ ಪ್ರೇರೇಪಿಸಿದ್ದು. ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ. ನಿಮ್ಮ ಬಟ್ಟೆಗಳನ್ನಲ್ಲ, ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನು ದಯೆಯು, ಕನಿಕರವು, ದೀರ್ಘಶಾಂತಿಯು, ಮಹಾಕೃಪೆಯೂ ಉಳ್ಳವನಾಗಿ ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುತ್ತಾನೆ. ಆತನು ಒಂದು ವೇಳೆ ಪಶ್ಚಾತ್ತಾಪಪಟ್ಟು ಹಿಂದಿರುಗಿ ನಿಮ್ಮ ದೇವರಾದ ಯೆಹೋವನ ದಾನ ಪಾನ ನೈವೇದ್ಯಗಳಿಗೆ ಅನುಕೂಲವಾದ ಸ್ವರವನ್ನು ದಯಪಾಲಿಸಿ ಹೋದಾನು. ಚೀಯೋನಿನಲ್ಲಿ ಕೊಂಬುದಿರಿ, ಉಪವಾಸ ದಿನವನ್ನು ಗೊತ್ತು ಮಾಡಿರಿ, ಸಂಘವನ್ನು ನೆರೆಯಿಸಿರಿ, ಜನರನ್ನು ಒಟ್ಟಿಗೆ ಬರಮಾಡಿರಿ, ಕೂಟವನ್ನು ಏರ್ಪಡಿಸಿರಿ, ವೃದ್ಧರನ್ನು ಕೂಡಿಸಿರಿ, ಮಕ್ಕಳನ್ನು ಮೊಲೆಕೂಸುಗಳನ್ನು ಸೇರಿಸಿರಿ. ವಧುವರರು ತಮ್ಮ ಕಲ್ಯಾಣ ಗೃಹದಿಂದ ಹೊರಟು ಬರಲಿ. ಯೆಹೋವನ ಸೇವಕರಾದ ಯಾಜಕರು ದ್ವಾರಮಂಟಪಕ್ಕೂ ಯಜ್ಞವೇದಿಗೂ ನಡುವೆ ಅಳುತ್ತಾ, ಯೆಹೋವನೇ, ನಿನ್ನ ಜನರನ್ನು ಕನಿಕರಿಸು. ಅನ್ಯಜನಗಳು ಅವರ ಹೆಸರನ್ನು ಕಟ್ಟು ಗಾದೆಯಾಗಿ ಎತ್ತುವ ನಿಂದೆಗೆ ನಿನ್ನ ಸ್ವಾಸ್ಥ್ಯದವರನ್ನು ಗುರಿ ಮಾಡಬೇಡ. ಅವರು ದೇವರು ಎಲ್ಲಿ ಎಂಬ ಮಾತು ಮೇಲ್ಚರೆಯಲ್ಲಿ ಏಕೆ ಸಲ್ಲಬೇಕು ಎಂದು ವಿಜ್ಞಾಪಿಸಲಿ. ಆಗ ಯೆಹೋವನು ತನ್ನ ದೇಶಕ್ಕೆ ಅಪಕೀರ್ತಿ ಬರಬಾರದೆಂದು ತನ್ನ ಜನರನ್ನು ಕನಿಕರಿಸಿ ಅವರ ಬಿನ್ನಹವನ್ನು ಲಾಲಿಸಿ ಅವರಿಗೆ ಹೀಗೆ ಹೇಳಿದನು, ಇಗೋ, ನಾನು ದಾನ, ದ್ರಾಕ್ಷಾರಸ, ತೈಲಗಳನ್ನು ನಿಮಗೆ ಕಳಿಸುತ್ತಿದ್ದೇನೆ. ಅವುಗಳಿಂದ ನಿಮಗೆ ತೃಪ್ತಿಯಾಗುವುದು. ನಿಮ್ಮನ್ನು ಅನ್ಯಜನಗಳ ನಿಂದೆಗೆ ಇನ್ನೂ ಗುರಿ ಮಾಡೇನು. ನಾನು ಬಡಗನ ದಂಡನ್ನು ನಿಮ್ಮ ಕಡೆಯಿಂದ ದೂರ ತೊಲಗಿಸಿ ಹಾಳು ಬೆಂಗಾಡಿಗೆ ಓಡಿಸಿ ಅದರ ಮುಂಭಾಗವನ್ನು ಮೂಡನ ಸಮುದ್ರಕ್ಕೂ ಹಿಂಭಾಗವನ್ನು ಪಡುವನ ಸಮುದ್ರಕ್ಕೂ ತಳ್ಳಿಬಿಡುವೆನು. ಆ ಮಹತ್ಕಾರ್ಯಗಳನ್ನು ಮಾಡಿತು. ಅದರ ಹೆಣಗಳ ದುರ್ವಾಸನೆಯು ಏರುವುದು, ಗಬ್ಬು ನಾರುವುದು ಅಂದನು ಎಂಬುವಂಥದ್ದು.
ಈ ವಿಶೇಷವಾದಂಥ ಆರಾಧನೆಗೆ ಆಯ್ದುಕೊಂಡಿರುವ ಪತ್ರಿಕಾ ವೇದ ಭಾಗ ಶ್ರೀ ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನದಿಂದ 21ನೇ ವಚನದವರೆಗೆ. ಶ್ರೀ ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನದಿಂದ 21ನೇ ವಚನದವರೆಗೆ. ನಾವಂತೂ ಹುಟ್ಟು ಯೆಹೂದ್ಯರು, ಪಾಪಿಗಳೆನಿಸಿಕೊಂಡ ಅನ್ಯ ಜನರಲ್ಲ. ಆದರೂ ಯಾವನಾದರೂ ಯೇಸುಕ್ರಿಸ್ತನ ಮೇಲಣ ನಂಬಿಕೆಯಿಂದಲೇ ಹೊರತು ನೇಮನಿಷ್ಠೆಗಳನ್ನು ಅನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲವೆಂಬುದು ನಮಗೆ ತಿಳಿದಿರುವುದರಿಂದ ನಾವು ಸಹ ನೇಮನಿಷ್ಠೆಗಳನ್ನು ಬಿಟ್ಟು ಕ್ರಿಸ್ತನ ಮೇಲಣ ನಂಬಿಕೆಯಿಂದಲೇ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲೇ ನಂಬಿಕೆ ಇಟ್ಟೆವು. ಯಾಕೆಂದರೆ ಯಾವನಾದರೂ ನೇಮನಿಷ್ಠೆಗಳನ್ನು ಅನುಸರಿಸಿ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಿಲ್ಲ. ಆದರೆ ನಾವು ಕ್ರಿಸ್ತನ ಆಶ್ರಯದಲ್ಲಿ ನೀತಿವಂತರೆಂಬ ನಿರ್ಣಯ ಹೊಂದುವುದಕ್ಕೆ ಪ್ರಯತ್ನಿಸುತ್ತಿರುವಾಗ ನಾವು ಪಾಪಿಗಳಾಗಿ ತೋರಿ ಬಂದರೆ ಕ್ರಿಸ್ತನು ಪಾಪಕ್ಕೆ ಸಹಾಯಕನೆಂದು ಹೇಳಬೇಕೇನು? ಎಂದಿಗೂ ಹೇಳಬಾರದು. ನಾನು ಕೆಡವಿದ್ದನ್ನೇ ತಿರುಗಿ ಕಟ್ಟಿದರೆ ನನ್ನನ್ನು ನಾನು ಅಪರಾಧಿ ಎಂದು ತೋರಿಸಿಕೊಳ್ಳುತ್ತೇನಲ್ಲ. ನಾನಂತೂ ದೇವರಿಗಾಗಿ ಜೀವಿಸುವುದಕ್ಕೋಸ್ಕರ ಧರ್ಮ ಪ್ರಮಾಣದ ಮೂಲಕವಾಗಿ ಧರ್ಮ ಪ್ರಮಾಣದ ಪಾಲಿಗೆ ಸತ್ತೆನು. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲನ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ನಾನು ದೇವರ ಕೃಪೆಯನ್ನು ನಿರರ್ಥಕ ಮಾಡುವುದಿಲ್ಲ. ಕರ್ಮ ಮಾರ್ಗದಿಂದ ನೀತಿ ಉಂಟಾಗುವುದಾದರೆ ಕ್ರಿಸ್ತನು ಮರಣವನ್ನು ಹೊಂದಿದ್ದಕ್ಕೆ ಕಾರಣವೇ ಇಲ್ಲ ಎಂಬುದೇ. ಈಗ ನಮ್ಮ ಸ್ತುತಿ ಸ್ತೋತ್ರದ ತಂಡದವರಿಂದ ಒಂದು ಶ್ರಮಮಾಣಕ್ಕೆ ಸಂಬಂಧಪಟ್ಟ ಗೀತವನ್ನು ಕೇಳಿಸ್ಕೊಳ್ಳೋಣ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ಆತನ ಶ್ರಮ ಮರಣಗಳ ಧ್ಯಾನದ ಈ ದಿನಗಳನ್ನು ನಾವು ಪ್ರವೇಶಿಸಲಿಕ್ಕಾಗುವಂತೆ ಕೃಪೆ ಕೊಟ್ಟಿದ್ದಾನೆ.
ನಮ್ಮ ಹೃದಯಗಳನ್ನು ಹರಿದುಕೊಂಡು ಕ್ರಿಸ್ತನ ಶಿಲುಬೆಯ ಅಡಿದಾವರಲ್ಲಿ ಕುಳಿತು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುತ್ತಾ ನಮ್ಮ ಪಾಪಗಳಿಗಾಗಿ ತನ್ನನ್ನೇ ಸಮರ್ಪಿಸಿಕೊಂಡ ಆ ಯೇಸು ಕ್ರಿಸ್ತನ ಆ ತ್ಯಾಗವನ್ನು ಸ್ಮರಿಸುತ್ತಾ ನಾವು ಹಾಡಲಿಕ್ಕಿರುವ ಹಾಡು, ಆ ಕ್ರೂಜೆ ಬುಡದಲ್ಲಿನ ಉನ್ನತನ ಕಂಡೆನು, ಕಾರಾಳ ಮುಖದಲ್ಲಿಯೇ ನಾ ಸ್ನೇಹದ ನೋಟ ಕಂಡೆ. ನಾವು ಎದ್ದು ನಿಂತು ಲೂಕನ ಸುವಾರ್ತೆಯಿಂದ ಸುವಾರ್ಥ ವೇದ ಭಾಗವನ್ನು ಕೇಳಿಸಿಕೊಳ್ಳೋಣ. ಈ ಬೂದಿ ಬುಧವಾರದ ಪವಿತ್ರ ಆರಾಧನೆಗೆಂದು ಆರಿಸಿಕೊಂಡಿರುವ ಸುವಾರ್ಥ ಭಾಗವು ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 23ರಿಂದ 27 ವಚನಗಳವರೆಗೆ. ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 23ರಿಂದ 27 ವಚನಗಳವರೆಗೆ. ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲೂ ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಉಳಿಸಿಕೊಳ್ಳುವನು. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ತನ್ನನ್ನೇ ಕೆಡಿಸಿಕೊಂಡರೆ ಅಥವಾ ನಷ್ಟಪಡಿಸಿಕೊಂಡರೆ ಅವನಿಗೆ ಪ್ರಯೋಜನವೇನು?
ಯಾವನು ನನಗೂ ನನ್ನ ಮಾತುಗಳಿಗೂ ನಾಚಿಕೊಳ್ಳುತ್ತಾನೋ ಅವನಿಗೆ ಮನುಷ್ಯಕುಮಾರನು ತನಗೂ ತನ್ನ ತಂದೆಗೂ ಪರಿಶುದ್ಧ ದೂತರಿಗೂ ಇರುವ ಪ್ರಭಾವದೊಡನೆ ಬರುವಾಗ ನಾಚಿಕೊಳ್ಳುವನು. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಇಲ್ಲಿ ನಿಂತಿರುವವರೊಳಗೆ ಕೆಲವರು ದೇವರ ರಾಜ್ಯವನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲವೆಂದು ಅಂದನು ಎಂಬುದೇ. ಕ್ರಿಸ್ತನೇ ನಿನಗೆ ಸ್ತೋತ್ರ. ನಾವು ಹಾಗೆ ನಿಂತುಕೊಂಡಿರುವಾಗ ದೇವರ ವಾಕ್ಯವನ್ನು ಆಲಿಸುವುದಕ್ಕೆ ಸಿದ್ಧತಾ ಗೀತವನ್ನು ಆಲಿಸೋಣ. ನಂತರ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ರಿಚರ್ಡ್. ಅಗೋ ದೇವರು ನೇಮಿಸಿದ ಕುರಿ, ಲೋಕದ ಪಾಪವ ನಿವಾರಣೆ ಮಾಡುವನು. ಅಗೋ ದೇವರು ನೇಮಿಸಿದ ಕುರಿಯು, ಲೋಕದ ಪಾಪವ ನಿವಾರಣೆ ಮಾಡುವನು. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು, ಹಿಮದ ಹಾಗೆ ಬಿಳುಪಾಗಿ ಮಾಡುವನು. ಹಿಮದ ಹಾಗೆ ಬಿಳುಪಾಗಿ ಮಾಡುವನು. ಪೂರ್ವ ಪಶ್ಚಿಮಕ್ಕೆ ಎಷ್ಟೋ ದೂರವೋ, ಪೂರ್ವ ಪಶ್ಚಿಮಕ್ಕೆ ಎಷ್ಟೋ ದೂರವೋ, ನಿಮ್ಮ ದ್ರೋಹವ ಬಹುದೂರ ಮಾಡುವನು. ನಿಮ್ಮ ದ್ರೋಹವ ಬಹುದೂರ ಮಾಡುವನು. ಅಗೋ ದೇವರು ನೇಮಿಸಿದ ಕುರಿಯು, ಲೋಕದ ಪಾಪವ ನಿವಾರಣೆ ಮಾಡುವನು. ಅಗೋ ದೇವರು ನೇಮಿಸಿದ ಕುರಿಯು, ಲೋಕದ ಪಾಪವ ನಿವಾರಣೆ ಮಾಡುವನು. ನಿವಾರಣೆ
ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಲಪಡಿಸುವಂತಹ ಈ ಶ್ರಮ ಮರಣದ ದಿವಸಗಳಲ್ಲಿ ನಮ್ಮನ್ನು ಎಚ್ಚರಿಸುವಂತಹ, ನಮ್ಮನ್ನು ಶುದ್ಧೀಕರಿಸುವಂತಹ, ನಮ್ಮನ್ನು ಶಿಲುಬೆಯ ಹಾದಿಯಲ್ಲಿ ನಡೆಸುವಂತಹ ನಮ್ಮ ಪರಲೋಕದ ತಂದೆಯಾಗಿರುವಂಥ ದೇವರೇ, ಸ್ವಾಮಿ, ಬುಧವಾರದ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವಂಥ ಅವಕಾಶ ಕೊಟ್ಟಿದೆ. ನಿನ್ನ ವಾಕ್ಯದಿಂದ ನಮ್ಮ ಸಂಗಡ ಮಾತನಾಡು. ನಾವೆಲ್ಲರೂ ದಣಿದಿದ್ದೇವೆ, ನಿನ್ನ ವಾಕ್ಯಕ್ಕೋಸ್ಕರ ಕಾದಿದ್ದೇವೆ. ನಿನ್ನ ವಾಕ್ಯದ ಮನ್ನದಿಂದ ನಮ್ಮನ್ನು ಸಂತೃಪ್ತಿಪಡಿಸು. ಈ 40 ದಿವಸಗಳ ಪ್ರಯಾಣದಲ್ಲಿ ನೀನು ನಮಗೆ ನಾವಿಕನು, ಸ್ನೇಹಿತನು ಆಗಿದ್ದುಕೊಂಡು ನಡೆಸುವುದಾಗಿ ನಮ್ಮ ಪ್ರಭು ರಕ್ಷಕನೂ ಆದಂಥ ಯೇಸುವಿನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ದಯಮಾಡಿ ಸಭೆಯವರು ಕುಳಿತುಕೊಳ್ಳುವಂತೆ ಕೇಳಿಕೊಳ್ಳುತ್ತೇವೆ. ನನ್ನ ಆತ್ಮೀಯ ಸಭೆಯವರೇ, ನಿಮ್ಮೆಲ್ಲರಿಗೆ ಪ್ರಭು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಸಂಜೆಯ ವಂದನೆಗಳನ್ನು ತಿಳಿಸ್ತೇವೆ. ನಮ್ಮ ಕ್ರೈಸ್ತ ಕ್ಯಾಲೆಂಡರ್ನ ಪ್ರಕಾರ ಈ ದಿವಸದಿಂದ 40 ದಿವಸಗಳು, ಭಾನುವಾರವನ್ನು ಹೊರತುಪಡಿಸು 40 ದಿವಸಗಳು ಯೇಸು ಸ್ವಾಮಿಯ ಶ್ರಮ ಮರಣ ಪುನರುತ್ಥಾನದ ಕುರಿತಾಗಿ ನಾವು ಧ್ಯಾನ ಮಾಡ್ತೇವೆ. ಇದನ್ನು ಆಂಗ್ಲ ಭಾಷೆಯಲ್ಲಿ ಲೆಂಟ್ ಎಂಬುದಾಗಿ ಕರೀತೇವೆ. ಲೆಂಟನ ದಿವಸಗಳು ಯೇಸು ಸ್ವಾಮಿಯ ಶ್ರಮ ಮರಣದ ದಿವಸಗಳು. ಒಂದು ಕಡೆ ನಾವು ಯೇಸು ಕ್ರಿಸ್ತನ ಜನನದ ದಿವಸಗಳನ್ನು ಮುಕ್ತಾಯಗೊಳಿಸಿ ನಂತರ ಯೇಸು ಸ್ವಾಮಿಯ ಶ್ರಮೆಯ ದಿವಸಗಳಿಗೆ ಕಾಲಿಡ್ತಾ ಇದ್ದೇವೆ. 2020ನೇ ವರ್ಷದಲ್ಲಿ ಸ್ವಲ್ಪ ಭಾಗ ಮಾತ್ರ ನಾವು ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವಂಥ ಅವಕಾಶ ಸಿಕ್ಕಿತ್ತು. ನಂತರ ಇಡೀ ದೇಶದಲ್ಲಿ ಲಾಕ್ಡೌನ್ ಬಂತು, ಮತ್ತು ಬೇರೆ ಬೇರೆ ವ್ಯತ್ಯಾಸಗಳಾಗಿ ಸ್ವಲ್ಪ 20 ದಿವಸಗಳು ಬಹುಶಃ ನಾವು ಧ್ಯಾನ ಮಾಡಿದೆವು. ಆದರೆ ದೇವರು ನಮಗೆ ಮತ್ತೊಂದು ಸಾರಿ ಅವಕಾಶವನ್ನು ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನ ಶಿಲುಬೆಯ ದರ್ಶನವನ್ನು ಮಾಡುವುದಕ್ಕೂ ಮತ್ತು ಯೇಸು ಕ್ರಿಸ್ತನ ವಾಕ್ಯವನ್ನು ಧ್ಯಾನಿಸುವುದಕ್ಕೂ ನಮಗೆ ಅವಕಾಶ ಕೊಟ್ಟಿದ್ದಾನೆ. ದೇವರ ನಾಮಕ್ಕೆ ನಾವು ಸ್ತೋತ್ರ ಹೇಳೋಣ. ಹಾಗಾದರೆ ನಾವು ಈ 40 ದಿವಸಗಳಲ್ಲಿ ನಿಮ್ಮೆಲ್ಲರಿಗೆ ಇದು ಹೊಸದಲ್ಲ. ನಮ್ಮೆಲ್ಲರಿಗೆ 40 ದಿವಸದ ಆರಾಧನೆ ಕುರಿತು ಪರಿಚಯ ಇದೆ. ಶಿಲುಬೆಯ ಕುರಿತಾಗಿ ನಾವು ಮಾತನಾಡ್ತೇವೆ, ಪಾಪದ ವಿಮೋಚನೆಯ ಕುರಿತಾಗಿ ಮಾತನಾಡ್ತೇವೆ, ಬಿಡುಗಡೆಯ ಕುರಿತಾಗಿ ಮಾತನಾಡ್ತೇವೆ. ಹೀಗೆ ನಾವು ಪ್ರತಿ ವರ್ಷ ಈ 40 ದಿವಸಗಳನ್ನು ನಾವು ಧ್ಯಾನ ಮಾಡ್ತಾ ಹೋಗ್ತಾ ಇದ್ದೇವೆ. ಆದರೆ ಈ ವರ್ಷ ನಾವು ಯೇಸುಕ್ರಿಸ್ತನ ವಾಕ್ಯ ನಮಗೆ ಯಾವ ರೀತಿಯಲ್ಲಿ ಮಾತನಾಡ್ತದೆ, ಅದು ಕೊಡುವಂಥ ವಾಕ್ಯ ಸಂದೇಶ ಏನು? ಈ ಸರಿ ಸಹ 40 ದಿವಸಗಳ ವಾಕ್ಯ ಧ್ಯಾನ ಇದೆ. ಪ್ರತಿ ಸಂಜೆ 6:30 ಗಂಟೆಗೆ ಬೇರೆ ಬೇರೆ ದೇವಸೇವಕರುಗಳ ಮೂಲಕ ವಾಕ್ಯ ಸಂದೇಶ ಇದೆ. ಈ ವರ್ಷ ನಾವು ಮಾರ್ಕನ ಸುವಾರ್ತೆಯಿಂದ ಸನ್ ಆಫ್ ಗಾಡ್, ದೇವಕುಮಾರ ಅಂದರೆ ಯಾರು, ಅಥವಾ ದೇವಕುಮಾರನ ಪರಿಚಯ ಹೇಗೆ ಆಗ್ತದೆ? ಮಾರ್ಕನ ಸುವಾರ್ತೆಯಲ್ಲಿ ಇಡೀ ದೇವಕುಮಾರನ ಪರಿಚಯವಾಗ್ತದೆ. ಕಳೆದ ಸಾರಿ ನಾವು ಯೋಹಾನನ ಸುವಾರ್ತೆಯಲ್ಲಿ ಲೋಗೋಸ್, ವಾಕ್ಯ ಅಂದರೆ ಏನು, ವಾಕ್ಯ ಯಾವ ರೀತಿಯಲ್ಲಿ ನಮ್ಮ ಸಂಗಡ ಮಾತನಾಡಿತು ಎನ್ನುವಂತಹ ಒಂದು ವಿಶೇಷವಾದಂಥ ಧ್ಯಾನ ಮಾಡಿದೆವು. ಹಾಗಾಗಿ ಈ 40 ದಿವಸಗಳಲ್ಲಿ ಒಂದು ಪ್ರಯಾಣ, ಒಂದು ಜರ್ನಿ, ನಮ್ಮೆಲ್ಲರಿಗೆ ಒಂದು ಆಧ್ಯಾತ್ಮಿಕವಾದಂತಹ ಅನುಭವ ಆಗ್ತದೆ. ಎ ಸ್ಪಿರಿಚುವಲ್ ಎನ್ರಿಚ್ಮೆಂಟ್, ಒಂದು ಆಧ್ಯಾತ್ಮಿಕವಾದಂತಹ ಒಂದು ಆಶೀರ್ವಾದ ಈ 40 ದಿವಸಗಳಲ್ಲಿ. ಹಾಗಾದರೆ ಈ 40 ದಿವಸಗಳಲ್ಲಿ ನಾವು ಯಾವುದೇ ರೀತಿಯಾದಂತಹ ಶುಭ ಕಾರ್ಯವನ್ನು ಮಾಡೋದಿಲ್ಲ, ಹುಟ್ಟುಹಬ್ಬವನ್ನು ಆಚರಿಸೋದಿಲ್ಲ, ವಿವಾಹವನ್ನು ಮಾಡಿಕೊಳ್ಳೋದಿಲ್ಲ. ಹೀಗೆ ಈ 40 ದಿವಸಗಳು ಪರಿಶುದ್ಧ ಎಂಬುದಾಗಿ ಹೇಳಿದರು. ಮತ್ತೊಂದು ಕಡೆ ಯಾವುದೇ ರೀತಿಯಾದಂಥ ಶುಭ ಕಾರ್ಯವನ್ನು ನಾವು ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಸಂಪೂರ್ಣವಾಗಿ ನಮ್ಮ ಏಕಾಗ್ರತೆ, ನಮ್ಮ ಮನಸ್ಸು, ನಮ್ಮ ಮನೆ ಯೇಸು ಸ್ವಾಮಿಯ ಶ್ರಮ ಮರಣದ ಕುರಿತಾಗಿ ಧ್ಯಾನಿಸುವುದಕ್ಕೆ ನಾವು ಇದನ್ನು ಮೀಸಲಿಡ್ತೇವೆ.
ಹಾಗಾದರೆ ಈ ದಿವಸದ ವಾಕ್ಯ ಸಂದೇಶಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಯಾಕಂದರೆ ನಾವು ಪ್ರತಿ ಸಾರಿ 40 ದಿವಸಗಳ ಕುರಿತಾಗಿ ನಾವು ಕೇಳಿಸಿಕೊಂಡು ಬಂದಿದ್ದೇವೆ. ಈ ದಿವಸದ ವಾಕ್ಯ ಸಂದೇಶ ಏನಂತ ಹೇಳಿದ್ರೆ, ಕ್ರಾಸ್ ಸೆಲ್ಫ್ ಡಿನಾಯಲ್, ಶಿಲುಬೆ ಸ್ವಯಂ ನಿರಾಕರಣೆ. ಈ ಪದದ ಅರ್ಥ ಏನು? ಸೆಲ್ಫ್ ಡಿನಾಯಲ್, ನನ್ನನ್ನು ನಾನು ನಿರಾಕರಿಸಿಕೊಳ್ಳುವಂಥದ್ದು. ಆತ್ಮೀಯ ಸಹೋದರ ಸಹೋದರಿಯರೇ, ಶಿಲುಬೆ ಎಂಬುದಾಗಿ ಹೇಳುವಾಗ ನಾವು ಅನೇಕ ಸಂದರ್ಭದಲ್ಲಿ ಯೇಸು ಸ್ವಾಮಿಯ ಶ್ರಮ ಮರಣದ 40 ದಿವಸಗಳು ಮಾತ್ರ ಅಲ್ಲ, ಇದು ನನ್ನ ಪಾಪವನ್ನು ನೋಡಿಕೊಳ್ಳುವುದಕ್ಕೆ ಇರುವಂಥ ದಿವಸಗಳು. ಯೇಸು ಸ್ವಾಮಿ ನಮಗೆಷ್ಟು ಕಷ್ಟಪಟ್ಟ, ಯೇಸು ಸ್ವಾಮಿ ನಮಗೆಷ್ಟು ಹಿಂಸೆ ಪಟ್ಟ ಎನ್ನುವುದನ್ನು ಧ್ಯಾನ ಮಾಡುವಂಥದ್ದನ್ನು ಪಕ್ಕಕ್ಕಿಡೋಣ. ನಾವು ಪ್ರತಿ ಸಾರಿ ಅದನ್ನು ಮಾಡ್ತೇವೆ. ಆದರೆ ನಾನು ಯಾವ ರೀತಿಯಲ್ಲಿದ್ದೇನೆ, ನನ್ನ ಜೀವನ ಯಾವ ರೀತಿಯಲ್ಲಿದೆ ಎನ್ನುವಂಥದ್ದನ್ನು ನಾವು ಧ್ಯಾನ ಮಾಡಬೇಕಾಗಿದೆ. ಹಾಗಾಗಿ ಪೌಲನು ಹೇಳುವಂಥದ್ದೇನೆಂದರೆ, ನಾನು ಕ್ರಿಸ್ತನೊಟ್ಟಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ನಾವು ಶಿಲುಬೆಯನ್ನು ಕಣ್ಣೆತ್ತಿ ಕ್ರೂಜೆಯನ್ನು ಪಾಪಾತ್ಮ ದೃಷ್ಟಿಸಿ ಎನ್ನುವಂಥ ಸಂಗೀತವನ್ನು ಹಾಡ್ತೇವೆ. ಕೇವಲ ಕ್ರೂಜೆಯನ್ನು ಮಾತ್ರ ನೋಡುವುದು ಮಾತ್ರ ಅಲ್ಲ, ನಾನು ಕ್ರಿಸ್ತನೊಟ್ಟಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಅಂದರೆ ಅರ್ಥ, ನಾವು ಶಿಲುಬೆಯನ್ನು ನೋಡುವುದು ಮಾತ್ರ ಅಲ್ಲ, ಶಿಲುಬೆಯನ್ನು ಹೊರುವುದಕ್ಕೂ ಸಿದ್ಧವಾಗಬೇಕು ಮತ್ತು ಶಿಲುಬೆಗೆ ಹಾಕಿಸಿಕೊಳ್ಳುವುದಕ್ಕೂ ಸಹ ಸಿದ್ಧವಾಗಬೇಕು ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, 3 ವಾಕ್ಯ ವಿಷಯಗಳನ್ನು ನಿಮ್ಮ ಮುಂದೆ ಇಡಲು ನಾನು ಇಚ್ಛೆ ಪಡ್ತೇನೆ. ಒಂದನೇದಾಗಿ ರಿಟರ್ನ್, ನೀನು ಹಿಂತಿರುಗಿ ನೋಡು. ನಾವು ಸಾಮಾನ್ಯವಾಗಿ ಯಾವಾಗಲೂ ಮುಂದೆ ನೋಡ್ತೇವೆ. ಹಳೆ ಕ್ಯಾಲೆಂಡರ್ ನಾವು ನೋಡ್ತೇವೆ. ಕ್ಯಾಲೆಂಡರ್ ಯಾವಾಗಲೂ ನಾವು ಮುಂದಿನ ಡೇಟ್ಸನ್ನು ನೋಡ್ತೇವೆ. ನಾವು ಹಳೆಯದನ್ನು ಯಾವತ್ತೂ ನೋಡೋದಿಲ್ಲ. ಆದರೆ ಈ ವರ್ಷದ ಲೆಂಟ್ ನಮಗೆ ಹೇಳ್ತದೆ, ರಿಟರ್ನ್ ಟು ದ ಗಾಡ್, ನೀನು ದೇವರ ಬಳಿಗೆ ಹಿಂತಿರುಗಿ ಬಾ. ಯೋವೇಲನ ಪ್ರವಾದನೆ ಗ್ರಂಥದ ವಾಕ್ಯ ಭಾಗವನ್ನು ಓದುವುದಾದರೆ, ಯೋವೇಲನ ಪ್ರವಾದನೆ ಗ್ರಂಥದಲ್ಲಿ ಆತನು ಹೇಳ್ತಾನೆ, ನೀನು ಕರ್ತನ ಬಳಿಗೆ ಹಿಂತಿರುಗಿ ಬಾ. ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೋ ಎನ್ನುವಂಥದ್ದನ್ನು 2 ಸಾರಿ ಹೇಳ್ತಾನೆ. 13ನೇ ವಚನದಲ್ಲಿ ಆತನು ಹೇಳ್ತಾನೆ, ನಿಮ್ಮ ದೇವರಾದ ಯೆಹೋವನ ಕಡೆಗೆ ನೀವು ತಿರುಗಿಕೊಳ್ಳ್ರಿ. ಹಾಗಾದರೆ ನಾವು ದೇವರ ಕಡೆಗೆ ತಿರುಗುವುದಕ್ಕೆ ಒಂದು ವಿಶೇಷವಾದಂತಹ ಸಮಯ. ಪ್ರವಾದನೆ ಗ್ರಂಥಗಳನ್ನು ನೋಡುವುದಾದರೆ ಎಲ್ಲ ಪ್ರವಾದಿಗಳು ಹೇಳುತ್ತಿದ್ದಂಥ ಮಾತು ಏನಂತ ಹೇಳಿದ್ರೆ, ನೀವು ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಹಾಗಾದರೆ ಈ ಒಂದು ವಿಶೇಷವಾದಂಥ ದಿವಸಗಳಲ್ಲಿ ನಾನು ದೇವರ ಕಡೆಗೆ ತಿರುಗಬೇಕು. ಪ್ರತಿ 40 ದಿವಸಗಳಲ್ಲಿ ಕೇವಲ ಉಪವಾಸ ಪ್ರಾರ್ಥನೆ, ಆ 40 ದಿವಸಗಳಲ್ಲಿ ಮಾತ್ರ ನಾನು ಒಳ್ಳೆಯವನಾಗಿರುವುದಕ್ಕೆ ಸಾಧ್ಯ ಇಲ್ಲ. ಬದಲು ದಿನದ 365 ದಿವಸಗಳು ನೀನು ದೇವರ ಕಡೆಗೆ ತಿರುಗು ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಯೋವೇಲನ ಪ್ರವಾದನೆ ಗ್ರಂಥದಲ್ಲಿ ಆತನು ಹೇಳ್ತಾನೆ, ನೀನು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗು, ರಿಟರ್ನ್, ದೇವರ ಕಡೆಗೆ ತಿರುಗು, ದೇವರ ಕಡೆಗೆ ನೀನು ಮುಖ ಮಾಡು ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಹಾಗಾದರೆ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಬೂದಿ ಬುಧವಾರದ ಆರಾಧನೆಗೆ ಬಂದಿದ್ದೇವೆ. ದೇವಾಲಯವೆಲ್ಲವೂ ತುಂಬಿ ಹೋಗಿದೆ. ನಮ್ಮ ಕೆಲಸಗಳನ್ನು ಮುಗಿಸಿಕೊಂಡು ನಾವು ಕುಟುಂಬವಾಗಿ ಕ್ರಿಸ್ತನ ಶ್ರಮಾಮರಣದ ಈ ಒಂದು ಡೋರ್ ಓಪನ್ ಆಗುವುದಕ್ಕೆ ಬಂದಿದ್ದೇವೆ. ಈ ದಿವಸದಿಂದ ಅದು ಪ್ರಾರಂಭವಾಗ್ತದೆ. ಹಾಗಾದರೆ ನಾನು ನಿಜವಾಗಿಯೂ ದೇವರ ಕಡೆಗೆ ತಿರುಗಿಕೊಂಡಿದ್ದೇನಾ? ಅಥವಾ ನಿಜವಾಗಿಯೂ ನನ್ನಲ್ಲಿ ಪಶ್ಚಾತ್ತಾಪದ ಮನಸ್ಸಿದೆಯೋ? ನಾವು ಪ್ರತಿ ಭಾನುವಾರ ಬರುವಾಗ ಬನ್ನಿ ಪಶ್ಚಾತ್ತಾಪದಿಂದ ಸ್ವಾಮಿ ಹತ್ರ ಬರುವ ಎನ್ನುವಂಥ ಸಂಗೀತಗಳನ್ನು ಹಾಡ್ತೇವೆ. ಹಾಗಾದರೆ ನಮ್ಮಲ್ಲಿ ನಿಜವಾಗಿಯೂ ಪಶ್ಚಾತ್ತಾಪದ ಹೃದಯಗಳಿದೆಯೋ? ಹಾಗಾದರೆ ಪಶ್ಚಾತ್ತಾಪ ಪಡುವರಾದಂಥ ನಾವು ಪಶ್ಚಾತ್ತಾಪ ಪಟ್ಟರೆ ಇಡೀ ಸಭೆಯಲ್ಲಿ ದೊಡ್ಡ ಬದಲಾವಣೆಯನ್ನು ನೋಡುವುದಕ್ಕೆ ಸಾಧ್ಯ, ಸಮಾಜದಲ್ಲಿ ಬದಲಾವಣೆಯನ್ನು ನೋಡುವುದಕ್ಕೆ ಸಾಧ್ಯ, ಕ್ರೈಸ್ತ ಸಮುದಾಯದಲ್ಲಿ ಬದಲಾವಣೆಯನ್ನು ನೋಡುವುದಕ್ಕೆ ಸಾಧ್ಯ. ನನ್ನ ಪ್ರಿಯ ಸ್ನೇಹಿತರೆ, ದೇವರು ನಮಗೆ ಕರೆ ಕೊಡ್ತಿದ್ದಾನೆ, ನೀನು ಪಶ್ಚಾತ್ತಾಪ ಪಡಬೇಕು. ಹಾಗಾದರೆ ಪಶ್ಚಾತ್ತಾಪ ಪಡುವಂತಹ ಮನಸ್ಸು ನನ್ನಲ್ಲಿದೆಯೋ? ಅಥವಾ ವಾಕ್ಯಗಳನ್ನು ಕೇಳಿಸಿಕೊಂಡು ಅದೇ ಶಿಲುಬೆಯ ಮಾತುಗಳನ್ನು ನಾನು ಆಲಿಸಿ ನನ್ನ ಮನಸ್ಸು ಅದು ಒಂದು ರೀತಿಯಲ್ಲಿ ಜಟಿಲವಾಗಿದೆಯೋ?
ಅಥವಾ ಕೇಳಿದ ವಾಕ್ಯಗಳನ್ನೇ ಕೇಳುತ್ತಾ ನನ್ನ ಮನಸ್ಸಿನಲ್ಲಿ ಯಾವುದೇ ಬದಲಾವಣೆಗೆ ನನ್ನ ಮನಸ್ಸು ಒಪ್ಪುತ್ತಾ ಇಲ್ವೋ? ನನ್ನ ಪ್ರಿಯ ಸ್ನೇಹಿತರೆ, ಅನೇಕರು ಈ ದಿವಸದ ಉಪವಾಸ ಮಾಡ್ತಾ ಇರಬಹುದು. ಯಾವುದಕ್ಕೋಸ್ಕರ ಉಪವಾಸ ಮಾಡ್ತಾ ಇರ್ಬೋದು? ಅನೇಕರು ತಮ್ಮ ಆಸೆ ಆಕಾಂಕ್ಷೆಗಳಿಗೋಸ್ಕರ ಈ 40 ದಿವಸಗಳಲ್ಲಿ ನನಗೆ ಒಳ್ಳೆಯ ಉದ್ಯೋಗ ಸಿಕ್ಕಿದರೆ ನಾನು ಉಪವಾಸ ಮಾಡ್ತೇನೆ, ಅಥವಾ ಈ 40 ದಿವಸಗಳಲ್ಲಿ ನಾನು ಒಳ್ಳೆಯ ಮನೆ ಕಟ್ಟುವುದಕ್ಕೆ ನಾನು ಉಪವಾಸ ಮಾಡ್ತಿದ್ದೇನೆ, ನನ್ನ ಒಳ್ಳೆಯ ಬಹಳ ಸಂಗಾತಿಗೋಸ್ಕರ ಉಪವಾಸ ಮಾಡ್ತಿದ್ದೇನೆ. ಇದೆಲ್ಲವೂ ವೈಯಕ್ತಿಕವಾದಂತಹ ಆಸೆ ಆಕಾಂಕ್ಷೆಗಳಿಗೆ ಮಾಡುವಂಥ ಉಪವಾಸ. ಆದರೆ ಯೇಸು ಸ್ವಾಮಿ ದೇವರು ಹೇಳ್ತಾ ಇದ್ದಾನೆ, ಯೋವೇಲನ ಪ್ರವಾದನೆ ಗ್ರಂಥದಲ್ಲಿ ಹೇಳ್ತಾ ಇದ್ದಾನೆ, ನೀವು ದೇವರ ಕಡೆಗೆ ತಿರುಗಿಕೊಳ್ಳುವಂಥ ಉಪವಾಸ ಮಾಡ್ರಿ. ನಮ್ಮ ಪ್ರಿಯ ಸ್ನೇಹಿತರೆ, ಇವತ್ತು ಉಪವಾಸಗಳು ನೀವು ನೋಡ್ರಿ, ಬ್ರದರ್ ನೀವು ಯಾವುದಕ್ಕೆ ಉಪವಾಸ ಮಾಡ್ತಿದ್ದೀರಿ? ನಿನ್ನ ವೈಯಕ್ತಿಕ ಆತ್ಮ ಲಾಭಕ್ಕೋಸ್ಕರ ಮಾಡ್ತಿದೆಯೋ ಅಥವಾ ವೈಯಕ್ತಿಕ ವಸ್ತುಗಳನ್ನು ಪಡ್ಕೊಳ್ಳುವುದಕ್ಕೆ ಉಪವಾಸ ಮಾಡ್ತಿದೆಯೋ? ಎಲ್ಲ ಧರ್ಮಗಳಲ್ಲೂ ಉಪವಾಸ ಇದೆ, ಎಲ್ಲ ಧರ್ಮಗಳಲ್ಲೂ. ಅದರಲ್ಲೂ ಇಸ್ಲಾಮಿಗೆ ಸಂಬಂಧಪಟ್ಟರೆ ರಂಜಾನ್ ಪ್ರಾರಂಭವಾಗುವಾಗ ಅವರು ಯಾವುದೇ ಕೆಲಸಗಳಲ್ಲಿ ಬಿಟ್ಟರೂ ಸಹ ಆ ಸಮಯಕ್ಕೆ ಹೋಗಿ ಅವರು ಪ್ರಾರ್ಥನೆಯಲ್ಲಿ ನಿರತರಾಗ್ತಾರೆ. ಒಂದು ಸಾರಿ ನನ್ನ ಮಗನ ಹುಟ್ಟಿದ ಹಬ್ಬ, ಅವತ್ತು ಸಡನ್ನಾಗಿ ಗ್ಯಾಸ್ ಸ್ಟವ್ ಪ್ರಾಬ್ಲಮ್ ಆಗೋಯಿತು. ರಿಪೇರಿ ಮಾಡೋದಕ್ಕೆ ತಗೊಂಡು ಹೋದಾಗ ಸರಿಯಾಗಿ 6 ಗಂಟೆ ಸಂಜೆ ಸ್ಟಾಪ್ ಮಾಡಿಬಿಟ್ರು ಕೆಲಸ ಅವರು. ನಾನಂದೆ ವಿಲ್ ಪೇ 1000 rupees. ನಾನು ಮಾಡೋದಿಲ್ಲ ಸರ್, 7:30ಗೆ ಬರ್ತೇನೆ. ಕ್ಲೋಸ್ ಮಾಡಿ ಅಂಗಡಿ ಹೋಗಿ 7:30ಗೆ ಬಂದರು. ನನ್ನ ಪ್ರಿಯ ಸ್ನೇಹಿತರೆ, ನಾವು ಅನೇಕ ಸಂದರ್ಭಗಳಲ್ಲಿ ಆ ಒಂದು ಗಾಂಭೀರ್ಯತೆ, ಆ ಒಂದು ಭಕ್ತಿ ಎನ್ನುವಂಥದ್ದನ್ನು ಅನೇಕ ಸಂದರ್ಭದಲ್ಲಿ ನಾವು ಮರೆತು ಹೋಗ್ತೇವೆ. ಅಷ್ಟರ ಮಟ್ಟಿಗೆ ಅವರು ಉಪವಾಸ ದಿವಸಗಳನ್ನು ಬಹಳ ಗಂಭೀರತೆಯಿಂದ ಅದನ್ನು ಧ್ಯಾನಿಸ್ತಾ ಹೋಗ್ತಾರೆ. ಆದರೆ ಕ್ರೈಸ್ತರಾದಂಥ ನಮಗೆ ಅನೇಕರು ಉಪವಾಸಗಳನ್ನು ಮಾಡುವಂಥದ್ದು ಇದೆ. ಆದರೆ ಅದು ಉಪವಾಸ ವೈಯಕ್ತಿಕ ಹಿತಾಸಕ್ತಿಗಲ್ಲ. ಅದಕ್ಕೆ ಹೇಳುವಂಥದ್ದು ಶಿಲುಬೆ ತನ್ನನ್ನು ತಾನು ನಿರಾಕರಿಸಿಕೊಳ್ಳುವುದಕ್ಕೆ. ಸಾಮಾನ್ಯವಾಗಿ ನಾವು ಉಪವಾಸ ಪ್ರಾರ್ಥನೆಗಳನ್ನು ನಾನು ಯಾವುದನ್ನೋ ಸಾಧಿಸುವುದಕ್ಕೋಸ್ಕರ ಉಪವಾಸ ಅಲ್ಲ, ಬದಲು ಎಲ್ಲವನ್ನು ನಿರಾಕರಿಸುವುದಕ್ಕೆ ಉಪವಾಸವನ್ನು ಮಾಡುವಂಥದ್ದು. ಅದಕ್ಕೆ ಯೋವೇಲನ ಪ್ರವಾದನೆ ಗ್ರಂಥದಲ್ಲಿ ಇಡೀ ಜನರಿಗೆ ಹೇಳ್ತಿದ್ದಾನೆ, ನೀವು ಉಪವಾಸ ಮಾಡ್ರಿ, ಅಳಿರಿ, ಗೋಳಾಡ್ರಿ. ಯಾಕಂತ ಹೇಳಿದ್ರೆ ನಿಮ್ಮ ಬಟ್ಟೆಗಳನ್ನಲ್ಲ, ನಿಮ್ಮ ಹೃದಯಗಳನ್ನು. ನನ್ನ ಪ್ರಿಯ ಸ್ನೇಹಿತರೆ, ಹಾಗಾದರೆ ನಾವು ದೇವರ ಬಳಿಗೆ ಬರುವುದಕ್ಕೆ ಈ 40 ದಿವಸಗಳ ವಸಂತ ಕಾಲ ನಮಗೆ ಅವಕಾಶ ಕೊಡ್ತಾ ಇದೆ. ಹಾಗಾದರೆ ನಾವು ಮಾಡುವಂತಹ ಈ ಉಪವಾಸಗಳಲ್ಲಿ ನನ್ನ ವೈಯಕ್ತಿಕ ಹಿತಾಸಕ್ತಿಗಳು ಇಲ್ಲದೆ ನಾವು ದೇವರಿಗೋಸ್ಕರ, ಆ ದೇವರ ಬಳಿಗೆ ಬರುವುದಕ್ಕೋಸ್ಕರ, ದೇವರ ಕಡೆಗೆ ಬರುವುದಕ್ಕೋಸ್ಕರ ನಾನು ಉಪವಾಸ ಮಾಡ್ತಾ ಇದ್ದೇನೆ ಎನ್ನುವಂಥದ್ದನ್ನು ನಾವು ಧ್ಯಾನ ಮಾಡೋಣ. ಹಾಗಾದರೆ ದೇವರು ಇವತ್ತು ನಿನ್ನ ವಿಷಯದಲ್ಲಿ ಏನು ಹೇಳ್ತಾನೆ? ಇವತ್ತು ನೀನು ವರ್ಷದ ಎಲ್ಲ ದಿವಸಗಳು ಪಾಪ ಮಾಡಿ 40 ದಿವಸಗಳಲ್ಲಿ ನಾನು ಉಪವಾಸ ಮಾಡಿದರೆ ದೇವರು ನನ್ನನ್ನು ಕ್ಷಮಿಸ್ತಾನೋ? ಈ 320 ದಿವಸಗಳಲ್ಲಿ ನಾನು ಚೆನ್ನಾಗಿ ಒಳ್ಳೆಯ ಪಾಪಗಳನ್ನು ಮಾಡಿ, ಚೆನ್ನಾಗಿ ಎಲ್ಲ ಎಂಜಾಯ್ಮೆಂಟ್ಗಳನ್ನು ಮಾಡಿ, ಈ 40 ದಿವಸಗಳಲ್ಲಿ ದೇವರ ಬಳಿಯಲ್ಲಿ ಬಂದು ಪಶ್ಚಾತ್ತಾಪ ಪಟ್ಟರೆ ದೇವರು ನನ್ನ ತಪ್ಪುಗಳನ್ನು ಕ್ಷಮಿಸ್ತಾನೋ? ನನ್ನ ಪ್ರಿಯ ಸ್ನೇಹಿತರೆ, ಅದಕ್ಕೆ ಯೋವೇಲನಿಗೆ ಹೇಳ್ತಾನೆ, ನಿಮ್ಮ ಬಟ್ಟೆಗಳನ್ನಲ್ಲ, ನಿಮ್ಮ ಹೃದಯಗಳನ್ನು. ಹಾಗಾದರೆ ನೀನು ಮಾಡುವಂಥದ್ದು ಕೇವಲ ಹೊರಗಿನ ನೋಟಕ್ಕೆ, ಹೊರಗಿನ ಮತ್ತೊಬ್ಬರ ವ್ಯಕ್ತಿಗಳನ್ನು ಮೆಚ್ಚಿಸುವುದಕ್ಕೆ ಮಾಡುವಂಥದ್ದಲ್ಲ. ಯೇಸು ಸ್ವಾಮಿ ಅದೇ ಹೇಳ್ತಾರೆ, ನೀವು ಉಪವಾಸ ಮಾಡುವಾಗ ಏನು ಮಾಡಬೇಕು? ಬಾಗಿಲನ್ನು ಮುಚ್ಚಿಕೊಂಡ್ರೆ. ಅಂದರೆ ನಾವು ಮಾಡುವಂಥದ್ದು ಎಲ್ಲವೂ ಸಹ ಅದು ದೇವರು ಮತ್ತು ನನಗಿರುವಂತಹ ಒಂದು ವಿಶೇಷವಾದಂಥ ಸಂಬಂಧಕ್ಕೆ ನಡೆಸಬೇಕಾಗಿದೆ. ಯಾಕಂದರೆ ಇಸ್ರಾಯೇಲರ ಜೀವನ ನೀವು ಗಮನಿಸಬೇಕಾದ್ರೆ ಅವ್ರು ಯಾವಾಗಲೂ ಸಹ ಅವರು ಮಾಡುತ್ತಿದ್ದಂಥ ಎಲ್ಲ ಆರಾಧನೆ ಎಲ್ಲರಿಗೂ ಕಾಣಿಸ್ತಾ ಇತ್ತು. ಇಟ್ ಇಸ್ ಅ ಓಪನ್. ಪ್ರತಿಯೊಬ್ಬರು ಅದನ್ನು ನೋಡ್ತಾ ಇದ್ರು, ಪ್ರತಿಯೊಬ್ಬರು ಅದರಲ್ಲಿ ಭಾಗವಹಿಸ್ತಾ ಇದ್ರು. ಅವರು ಮಾಡುವಂಥ ಪ್ರಾರ್ಥನೆ, ಅವರು ಕೊಡುವಂಥ ಧ್ಯಾನ, ಅವರು ಮಾಡುವಂಥ ಉಪವಾಸ ಅದೆಲ್ಲ ಓಪನ್ ಆಗಿತ್ತು. ಅದನ್ನು ಯೋವೇಲನ ಪ್ರವಾದನೆ ಗ್ರಂಥ ಹೇಳ್ತಿದ್ದಾನೆ, ನೀವು ಉಪವಾಸ ಮಾಡ್ರಿ, ಅಳಿರಿ, ಆದರೆ ನಿಮ್ಮ ಬಟ್ಟೆಗಳನ್ನಲ್ಲ, ನಿಮ್ಮ ಹೃದಯಗಳನ್ನು ಹರಿದುಕೊಳ್ಳ್ರಿ. ನನ್ನ ಪ್ರಿಯ ಸಹೋದರ ಸಹೋದರಿ, ಇವತ್ತು ನಾವು ಮಾಡುವಂಥ ಎಲ್ಲ ಆರಾಧನೆಗಳು, ನಾವು ಮಾಡುವಂಥ ಎಲ್ಲ ಉಪವಾಸಗಳು ಅದು ತೋರಿಕೆಯ ಉಪವಾಸ, ಪ್ರಾರ್ಥನೆಗಳು ತೋರಿಕೆ ರೀತಿಯಲ್ಲಾಗದೆ ನಿಮ್ಮ ಹೃದಯಗಳಲ್ಲಿ ನೀವು ಬದಲಾವಣೆಯನ್ನು ತರುವುದಕ್ಕೆ ದೇವರು ಬಯಸ್ತಾ ಇದ್ದಾನೆ.
ಅದಕ್ಕೆ ಆತನು ಹೇಳ್ತಿದ್ದಾನೆ ಯೋವೇಲನಿಗೆ, ನಿಮ್ಮ ಬಟ್ಟೆಗಳನ್ನು ಹರ್ಕೊಳ್ಬೇಡ್ರಿ, ಬದಲು ನಿಮ್ಮ ಹೃದಯಗಳನ್ನು ಅರಿದುಕೊಂಡು ದೇವರ ಬಳಿಗೆ ಬನ್ನಿರಿ. ಹಾಗಾದರೆ ಹೃದಯಗಳನ್ನು ಹರಿದುಕೊಳ್ಳುವಂಥದ್ದು ಅಂದರೆ ಏನು? ಅಥವಾ ಹೃದಯವನ್ನು ಹರಿದುಕೊಂಡು ನಾನು ದೇವರ ಬಳಿಗೆ ಬರುವಂಥದ್ದು ಏನಂತ ಹೇಳಿದ್ರೆ, ಕೀರ್ತನೆಗಾರನ ಹೀಗೆ ಹೇಳ್ತಾನೆ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟಯಜ್ಞ. ಹಾಗಾದರೆ ದೇವರು ನನ್ನಿಂದ ನಿನ್ನಿಂದ ಬರೆಸುವಂಥದ್ದು ಏನಂದರೆ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟಯಜ್ಞ. ದೇವರು ನಮಗೆ ಮತ್ತೊಂದು ಅವಕಾಶ ಕೊಟ್ಟಿದ್ದಾನೆ. ಮತ್ತೊಂದು ಅವಕಾಶದಿಂದ ನಮಗೆ ಪಶ್ಚಾತ್ತಾಪಕ್ಕೆ ಕರೆ ಕೊಡುವುದಕ್ಕೆ ದೇವರು ನಮಗೆ ಮತ್ತೊಂದು ಅವಕಾಶ ತೆರೆದಿಟ್ಟಿದ್ದಾನೆ. ಅದಕ್ಕೆ ಆತನು ಹೇಳ್ತಾನೆ, ಆತನು ದಯೆ ಕನಿಕರವುಳ್ಳ ದೇವರು, ಮಹಾಕೃಪೆಯುಳ್ಳವನಾಗಿ ಮಾಡಬೇಕೆನ್ನಿದ್ದ ಕೇಡಿಗೆ ಮನಮರುಗುತ್ತಾನೆ. ಹಾಗಾದರೆ ದೇವರು ನಮಗೆ ಈ ಶ್ರಮಾ ಮರಣಗಳನ್ನು ಯಾಕೆ ಕೊಟ್ಟಿದ್ದಾನಂದರೆ, ಮತ್ತೊಂದು ಅವಕಾಶ ಕೊಟ್ಟಿದ್ದಾನೆ, ಮತ್ತೊಂದು ಚಾನ್ಸ್ ಕೊಟ್ಟಿದ್ದಾನೆ. ನೀನು ದೇವರ ಕಡೆಗೆ ತಿರುಗುವುದಕ್ಕೆ ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದೇನೆ. ಹಾಗಾದರೆ ನಾನು ನೀನು ದೇವರ ಕಡೆಗೆ ತಿರುಗುವುದಕ್ಕೆ ನನ್ನ ಮನಸ್ಸು ನಿನ್ನ ಮನಸ್ಸು ಸಿದ್ಧವಾಗಿದೆಯೋ? ಹಾಗಾದರೆ ಕೇವಲ ಆರಾಧನೆಗೆ ಬಂದು ದೇವರ ವಾಕ್ಯವನ್ನು ಧ್ಯಾನ ಮಾಡಿ ಆ ಧ್ಯಾನಕ್ಕೆ ಸೀಮಿತವಾಗಿದ್ದೇನೋ? ಬದಲು ಆ ವಾಕ್ಯ ನನ್ನ ಹೃದಯವನ್ನು ಬದಲಾಯಿಸುವಂತಹ, ನನ್ನ ಮುರಿದ ಮನಸ್ಸನ್ನು ದೇವರ ಬಳಿಗೆ ತರುವಂತಹ ಮನಸ್ಸು ನನ್ನಲ್ಲಿದೆಯಾ? ಆಲೋಚನೆ ಮಾಡೋಣ ಸ್ನೇಹಿತರೆ. ದೇವರು ಮತ್ತೊಂದು ಅವಕಾಶ ಕೊಟ್ಟಿದ್ದಾನೆ. ಪಶ್ಚಾತ್ತಾಪಕ್ಕೆ ದೇವರು ಕರೆ ಕೊಟ್ಟಿದ್ದಾನೆ. ಬಹುಶಃ ದೇವರು ನಮಗೆ ಅವಕಾಶ ಕೊಡದೆ ಹೋಗಿದ್ದರೆ ನಾವು ಯಾರು ಇಹಲೋಕದಲ್ಲಿ ಇರುವುದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಇಡೀ ವಾಕ್ಯ ಭಾಗವನ್ನು ಹೇಳ್ತಾನೆ, ಎಲ್ಲರೂ ಬರಬೇಕು. ಕೇವಲ ಒಂದು ವರ್ಗ ಮಾತ್ರ ಅಲ್ಲ, ಪಾಪಿಗಳು ಮಾತ್ರ ಅಲ್ಲ. ಆತನು ಹೇಳ್ತಾನೆ, ಚಿಯೋನಿನಲ್ಲಿ ಕೊಂಬುದಿರಿ, ನಿಮ್ಮ ಪಶ್ಚಾತ್ತಾಪವನ್ನು ಜೋರಾಗಿ ಪ್ರಕಟಿಸಿರಿ, ಸಂಘವನ್ನು ನೆರೆಯಿಸಿರಿ, ಉಪವಾಸವನ್ನು ಗೊತ್ತು ಮಾಡಿರಿ, ಜನರನ್ನು ಒಟ್ಟಿಗೆ ಸೇರಿಸಿರಿ, ಕೂಟವನ್ನು ಏರ್ಪಡಿಸಿರಿ, ವೃದ್ಧರನ್ನು ಕೂಡಿಸಿರಿ, ಮಕ್ಕಳನ್ನು, ಮೊಲೆ ಕೂಸುಗಳನ್ನು, ವಧುವರರನ್ನು ಕಲ್ಯಾಣ ಮಂಟಪದಿಂದ ಬರಮಾಡ್ರಿ, ಮತ್ತು ಯಾಜಕರನ್ನು ದ್ವಾರಮಂಟಕ್ಕೂ ಯಜ್ಞವೇದಿಯ ನಡುವೆ ಅಳುತ್ತಾ, ಯೆಹೋವನೇ ನಿನ್ನ ಜನರನ್ನು ಕರುಣಿಸು. ಹಾಗಾದರೆ ಪಾಪಿಗಳು ಮಾತ್ರ ಪಶ್ಚಾತ್ತಾಪ ಪಡುವುದಕ್ಕಲ್ಲ, ಬದಲು ಇಡೀ ಸಮುದಾಯಕ್ಕೆ ದೇವರು ಪಶ್ಚಾತ್ತಾಪ ಪಡುವುದಕ್ಕೆ ಕರೆ ಕೊಡ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾದರೆ ನಾವೆಲ್ಲರೂ ದೇವರು ಕೊಡುವಂಥ ರಿಟರ್ನ್, ದೇವರ ಬಳಿಗೆ ಬರುವುದಕ್ಕೆ ದೇವರು ನಮಗೆ ಅವಕಾಶ ಕೊಟ್ಟಿದ್ದಾನೆ. ಇನ್ನು ಎರಡನೇದಾಗಿ, ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯಕ್ಕೆ ಬರುವಾಗ ಯೇಸು ಸ್ವಾಮಿ ಹೇಳಿದಂಥ ಮಾತುಗಳು, ಯಾವನಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ. ಇಲ್ಲಿ ಸಹ ಅಲ್ಲಿ ಮನಸ್ಸಿನ ಕುರಿತಾಗಿ ಯೇಸು ಸ್ವಾಮಿ ಮಾತನಾಡ್ತಾರೆ. ಅಲ್ಲಿ ಸಹ ಮನಪೂರ್ವಕವಾಗಿ ನಿಮ್ಮ ಮನಸ್ಸುಗಳನ್ನು ಬದಲಾಯಿಸಿಕೊಳ್ಳ್ರಿ. ಇವತ್ತು ನಮ್ಮ ಮನಸ್ಸು ಇಲ್ಲಿದೆ, ನಮ್ಮ ಮನಸ್ಸು ಇಲ್ಲಿದೆ, ನಮ್ಮ ದೇಹಗಳು ಇಲ್ಲಿದೆ, ಅದರ ಮನಸ್ಸುಗಳು ಎಲ್ಲೆಲ್ಲೋ ಪ್ರಯಾಣ ಮಾಡಿ ಬರ್ತಾ ಇರ್ತದೆ. ಯೋವೇಲನ ಪ್ರವಾದನೆ ಗ್ರಂಥದಲ್ಲಿ ಅದೇ ಮಾತುಗಳನ್ನು ಹೇಳ್ತಾನೆ. ಮನಪೂರ್ವಕವಾಗಿ ಯೇಸು ಸ್ವಾಮಿ ಅದೇ ಮಾತುಗಳನ್ನು ಹೇಳ್ತಾರೆ, ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ. ಮನಸ್ಸಿದ್ದರೆ ಮಾರ್ಗ ಎನ್ನುವಂಥದ್ದು ಕನ್ನಡದ ಒಂದು ಗಾದೆ. ಮನಸ್ಸಿದ್ದರೆ ಮಾರ್ಗ, ನಾನು ಮನಸ್ಸಿದ್ದರೆ ಏನು ಬೇಕಾದರೂ ಮಾಡಬಹುದು. ಯೇಸು ಸ್ವಾಮಿ ಹೇಳ್ತಾರೆ 23ನೇ ವಚನದಿಂದ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಪ್ರಾರ್ಥನೆಯಾದ ಮೇಲೆ ಏಕಾಂತವಾಗಿ ಪ್ರಾರ್ಥನೆ ಮಾಡಿದ ನಂತರ ತನ್ನ ಶಿಷ್ಯರಿಗೆ ಕೇಳ್ತಾರೆ, ನೀವು ನನ್ನನ್ನು ಯಾರಂತೀರಿ? ಮೊದಲನೇದಾಗಿ ಕೇಳುವಂಥದ್ದು, ಜನರು ನನ್ನನ್ನು ಯಾರು ಅಂತಾರೆ, ನೀವು ಯಾರು ಅಂತೀರಿ? ಹಾಗಾದರೆ ಇವತ್ತು ಶ್ರಮ ಮರಣದ ದಿವಸಗಳಲ್ಲಿ ನಾವು ಯೇಸು ಸ್ವಾಮಿ ಶಿಲುಬೆಗೆ ಪ್ರಾಣ ಕೊಟ್ಟಿದ್ದಾನೆ ಎನ್ನುವಂಥದ್ದನ್ನು ನನ್ನ ಬೇರೆಯ ಸಹೋದರಿಗೆ ಯಾವ ರೀತಿಯಲ್ಲಿ ಹೇಳುವುದಕ್ಕೆ ಸಾಧ್ಯ? ನನ್ನ ಯೇಸು ಸ್ವಾಮಿ ಮರಣವನ್ನು ಅನುಭವಿಸಿದ ಎನ್ನುವಂಥದ್ದನ್ನು ಮತ್ತೊಬ್ಬರಿಗೆ ಹೇಳುವುದಕ್ಕೆ ಹೇಗೆ ಸಾಧ್ಯ? ಯೇಸು ಸ್ವಾಮಿ ಇದೇ ಪ್ರಶ್ನೆಯನ್ನು ಅಲ್ಲಿದ್ದಂಥ ಶಿಷ್ಯರಿಗೆ ಕೇಳ್ತಾರೆ, ಜನರು ನನ್ನನ್ನು ಯಾರು ಅಂತಾರೆ? ಅದಕ್ಕೆ ಅವರು ಹೇಳ್ತಾರೆ, ಎಲಿಯನು ಅಂತಾರೆ, ಸ್ನಾನಿಕನಾದ ಯೋಹಾನ ಅಂತಾರೆ. ಅದಕ್ಕೆ ಸ್ವಾಮಿ ಪುನಃ ಪ್ರಶ್ನೆ ಮಾಡ್ತಾರೆ, ನೀವು ನನ್ನನ್ನು ಯಾರಂತೀರಿ? ಆಗ ಪೇತ್ರನು ಹೇಳ್ತಾನೆ, ನೀನು ಬರಬೇಕಾದಂತಹ ಕ್ರಿಸ್ತನು ಅಂತ ಉತ್ತರ ಕೊಡ್ತಾನೆ. ಮತ್ತು ಯೇಸು ಸ್ವಾಮಿ ನನಗೆ ಯಾರಿಗೂ ಹೇಳಬೇಡ್ರಿ ಅಂತ ಹೇಳಿ, ಯೇಸು ಸ್ವಾಮಿ ಮನುಷ್ಯ ಕುಮಾರನು ಬಹು ಕಷ್ಟಗಳನ್ನು ಮತ್ತು ಹಿರಿಯರಿಂದ ಮಹಾಯಾಜಕರಿಂದ ಆತನು ಕೊಲ್ಲಲ್ಪಡ್ತಾನೆ, 3ನೇ ದಿವಸದಲ್ಲಿ ಜೀವಿತನಾಗಿ ಎದ್ದು ಬರ್ತಾನೆ ಎನ್ನುವಂಥ 3 ಲೈನ್ಗಳಲ್ಲಿ ಯೇಸು ಸ್ವಾಮಿಯ ಇಡೀ ಜೀವನ ಬದುಕನ್ನು ಹೇಳ್ತಾರೆ. 3 ಲೈನ್ ಅದು. ಯೇಸು ಸ್ವಾಮಿ ಮಾಡಿದಂಥ 3.5 ವರ್ಷಗಳನ್ನು 3 ಲೈನಲ್ಲಿ ಸ್ವಾಮಿ ಹೇಳ್ತಾರೆ.
ಕಷ್ಟಗಳನ್ನು ಅನುಭವಿಸ್ತಾನೆ ಮನುಷ್ಯಕುಮಾರ. ಆತನು ಮಹಾಯಾಜಕರಿಂದ ಹಿರಿಯರಿಂದ ಕೊಲ್ಲಲ್ಪಡ್ತಾನೆ, 3ನೇ ದಿವಸದಲ್ಲಿ ಎದ್ದು ಬರ್ತಾನೆ ಎನ್ನುವಂಥ ಮಾತುಗಳನ್ನು ಹೇಳಿ 23ನೇ ವಚನಕ್ಕೆ ಬರುವಾಗ ಆತನು ಹೇಳ್ತಾನೆ, ಇಡೀ ಎಲ್ಲರಿಗೆ ಆತನು ಹೇಳುವಂಥದ್ದು, ಯಾವನಿಗಾದರೂ, ಇದನ್ನು ಯಾರಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ರಿಟರ್ನ್ ಟು ದ ಲಾರ್ಡ್, ದೇವರ ಬಳಿಗೆ ಬಾ. ಅದು ಮಾತ್ರ ಅಲ್ಲದೆ ನೀನು ಯೇಸುವನ್ನು ಹಿಂಬಾಲಿಸು, ಫಾಲೋ. ಹಾಗಾದರೆ ಲೆಂಟ್ ನಮಗೆ ಕೊಡುವಂಥ 2ನೆಯ ಸಂದೇಶ ಏನಂತ ಹೇಳಿದ್ರೆ, ಒಂದು ದೇವರ ಬಳಿಗೆ ಬಾ, ನಂತರ ಯೇಸುವನ್ನು ಹಿಂಬಾಲಿಸು. ಬರೀ ಹಿಂಬಾಲಿಸುವುದು ಮಾತ್ರ ಅಲ್ಲ, ನಿನಗೆ ಮನಸ್ಸಿದ್ದರೆ ತನ್ನನ್ನು ನಿರಾಕರಿಸಿ. ನನ್ನ ಪ್ರಿಯ ಸ್ನೇಹಿತರೆ, ಇದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಕಷ್ಟ. ತನ್ನನ್ನು ತಾನು ನಿರಾಕರಿಸಿಕೊಳ್ಳುವಂತಂದ್ರೆ ಏನು? ಡಿನೈ ಮೈ ಸೆಲ್ಫ್, ಅಥವಾ ನನ್ನನ್ನು ನಾನು ನಿರಾಕರಿಸಿಕೊಳ್ಳಬೇಕು. ಅದಕ್ಕೆ ಸ್ವಾಮಿ 2 ದೃಷ್ಟಾಂತಗಳನ್ನು ಹೇಳ್ತಾರೆ. ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್, ಯು ಆರ್ ದ ಸಾಲ್ಟ್ ಆಫ್ ದ ಅರ್ತ್. ನೀನು ಭೂಮಿಗೆ ಉಪ್ಪಾಗಿದ್ದಿ, ನೀನು ಲೋಕಕ್ಕೆ ಬೆಳಕಾಗಿದ್ದಿ. ನೋಡಿ, ಎರಡೂ ಸಹ ತನ್ನ ಐಡೆಂಟಿಟಿಯನ್ನು ಕಳ್ಕೊಳ್ತದೆ. ಇವತ್ತು ನಾವು ನಮ್ಮ ಐಡೆಂಟಿಟಿಗೋಸ್ಕರ ಹೋರಾಟ ಮಾಡ್ತೇವೆ. ನನ್ನ ಅಸ್ತಿತ್ವ ಈ ಲೋಕದಲ್ಲಿ ಇರಬೇಕು, ಇವತ್ತು ನನ್ನ ಗುರುತು ಛಾಯೆಯಾಗಿರಬೇಕು ಅಂತ ಹೇಳಿ ನಾವು ಹೆಸರು ಮಾಡುವುದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಆದರೆ ಯೇಸು ಸ್ವಾಮಿ ಹೇಳ್ತಾನೆ, ನೀನು ಅದೆಲ್ಲವನ್ನು ಕಳ್ಕೊಳ್ಬೇಕು. ನಾಟ್ ಗೇನಿಂಗ್, ಲೂಸಿಂಗ್. ನಮ್ಮ ಜೀವನದಲ್ಲಿ ಯಾವಾಗಲೂ ಗೇನಿಗೆ ನಾವು ಪ್ರಯತ್ನ ಮಾಡ್ತೇವೆ. ಯಾರಾದರೂ ನಮ್ಮನ್ನು ಕೇಳಿದರೆ, ನಾವು ರಿಟೈರ್ಡ್ ಆದ ತಕ್ಷಣ ವಾಟ್ ಈಸ್ ಯುವರ್ ಗೇನಿಂಗ್, ಏನು ಸಂಪಾದನೆ ಮಾಡಿದೆ ನೀನು ಅಂತ ನಮ್ಮನ್ನು ಕೇಳ್ತಾರೆ. ಅಥವಾ ನೀನು ನಿವೃತ್ತಿಯಾದಾಗ ಏನು ಮಾಡಿಕೊಂಡೆ, ನೀನು ಮನೆ ಮಾಡಿಕೊಂಡ, ಮಕ್ಕಳಿಗೆ ಒಳ್ಳೆ ಸೆಟಲ್ಮೆಂಟ್ ಆಯ್ತಾ? ಯಾವಾಗಲೂ ಲಾಭದ ದೃಷ್ಟಿಯಿಂದ ನೋಡ್ತಾರೆ. ನನ್ನ ಪ್ರಿಯ ಸ್ನೇಹಿತರೆ, ಯಾವಾಗಲೂ ಲಾಭದ ದೃಷ್ಟಿಯಿಂದ ನೋಡುವುದು ಕ್ರಿಶ್ಚಿಯಾನಿಟಿ ಅಲ್ಲ, ಬದಲು ಕಳಕೊಳ್ಳುವಂಥದ್ದು, ಲೂಸಿಂಗ್. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಈ ಮಾತುಗಳನ್ನು ನಾವು ಅನುಸರಿಸುವುದು ಬಹಳ ಕಷ್ಟ. ಪ್ರಸಂಗ ಮಾಡುವಂಥದ್ದು ಬಹಳ ಈಸಿ, ದೇವರ ವಾಕ್ಯವನ್ನು ಬಹಳ ಸರಳವಾಗಿ ನಾವು ಬೋಧಿಸ್ಬೋದು. ಆದರೆ ನಿನ್ನನ್ನು ನೀನು ನಿರಾಕರಿಸು ಅಂತ ಹೇಳ್ತಾನಲ್ಲ, ಇದು ಬಹಳ ಕಷ್ಟ. ಸೆಲ್ಫ್ ಡಿನಾಯಲ್. ನಮಗೆ ಒಂದು ಈಗೋ ಇದೆ ನಮ್ಮ ಮನಸ್ಸಿನಲ್ಲಿ. ಯಾರಾದರೂ ನಮಗೆ ಅವಮಾನ ಮಾಡಿದರೆ ನಾವು ಅವರನ್ನು ಬಿಡೋದಿಲ್ಲ. ಅಥವಾ ಯಾರಾದರೂ ನಮ್ಮನ್ನು ಬೈದರೆ, ಅಥವಾ ನಮಗೆ ಯಾರಾದರೂ ಅಪಕಾರ ಮಾಡಿದರೆ, ನಮಗೆ ತೊಂದರೆ ಮಾಡಿದರೆ, ಅವರಿಗೆ ಬೇಕಾದಂಥದ್ದನ್ನು ನಾವು ಮಾಡುವುದಕ್ಕೆ ಪ್ರಯತ್ನ ಮಾಡ್ತೇವೆ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನನ್ನು ನೀನು ನಿರಾಕರಿಸಿಕೋ. ನನ್ನ ಸಹೋದರ ಸಹೋದರಿಯರೇ, ಹಾಗಾದರೆ ನಾನು ಯಾವುದನ್ನು ನಿರಾಕರಿಸ್ತಾ ಇದ್ದೇನೆ ಇವತ್ತು? ನಮಗೆ ಅಧಿಕಾರ ಬಂದಾಗ ನಾನು ನಿರಾಕರಿಸ್ತೇನಾ? ನನಗೆ ಅಧಿಕಾರ ಕೊಡುವಾಗ ನಾವು ನಿರಾಕರಣೆ ಮಾಡ್ತೇವಾ? ಯಾರಾದರೂ ನನಗೆ ಹಣವನ್ನು ಕೊಡುವಾಗ ನಾನು ಅದನ್ನು ನಿರಾಕರಿಸ್ತೇನಾ? ನನಗೆ ಯಾರೊಂದು ದೊಡ್ಡ ಮನೆ ಕೊಡುವಾಗ ನಾನು ಅದನ್ನು ನಿರಾಕರಿಸ್ತೇನಾ? ಯಾವುದನ್ನು ನಾನು ನಿರಾಕರಿಸ್ತಾ ಇಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮಕ್ಕಳನ್ನು ನೀವು ಗಮನಿಸಿ. ಬಾಲ್ಯದಲ್ಲಿರುವಾಗ ಕ್ರಿಸ್ಮಸ್ ಅಲ್ಲೆಲ್ಲ ಸ್ಪೋರ್ಟ್ಸ್ ಆಡ್ತೀವಿ. ಏನಂದರೆ ಚಾಕ್ಲೇಟ್ ಎತ್ತೋದು. ಗಮನಿಸಿ, ಒಂದಷ್ಟು ಚಾಕ್ಲೇಟ್ ರೀ, ಮಕ್ಕಳು ಎಲ್ಲವನ್ನ ಎತ್ಕೊಳ್ತಾರೆ. ಅಲ್ಲಿಂದ ಪ್ರಾರಂಭ ಮಾಡ್ತಾರೆ, ಎಲ್ಲ ಬೇಕು ನನಗೆ. ಇವತ್ತಿರುವಂಥ ಲೋಕದ ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ನಾನು ಮತ್ತು ನನ್ನ ಮನೆಯವರು ದೇವರನ್ನು ಸೇವಿಸ್ತಾ ಇಲ್ಲ. ಯೆಹೋಶುವನು ಹೇಳುವಾಗೆ, ನಾನು ಮತ್ತು ನನ್ನ ಮನೆಯವರು ಅದಿಲ್ಲ. ನಾನು ಮತ್ತು ನನ್ನ ಮನೆಯವರು ಎಲ್ಲವನ್ನ ಅನುಭವಿಸಬೇಕು, ಅಥವಾ ನಾನು ನನ್ನ ಕುಟುಂಬದವರು ಎಲ್ಲವನ್ನ ಇರಬೇಕು ಎನ್ನುವಂಥ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಲೋಕ ಹೇಗಿದೆ ನಮಗೆ ಟ್ರಾಫಿಕ್ಕಲ್ಲಿ ಗೊತ್ತಾಗ್ತದೆ. ಯಾರೂ ಒಬ್ಬರನ್ನೊಬ್ಬರು ಬಿಟ್ಕೊಡೋದಿಲ್ಲ. ನಾವು ಬಹಳ ವೇಗವಾಗಿ ಓಡ್ತಾ ಇದ್ದೇವೆ. ಅಥವಾ ಎಲ್ಲಾದರೂ ನಾವು ಕ್ಯೂ ಮಾಡುವಾಗ ಐ ಆಮ್ ಗೋ ಫಸ್ಟ್, ನಾನು ಮೊದಲಿರಬೇಕು, ನಾನು ಮೊದಲು ತಕ್ಕೊಳ್ಬೇಕು, ನಾನು ಮೊದಲು ರೀಚ್ ಮಾಡಬೇಕು. ಈ ಒಂದು ಸ್ಪರ್ಧಾತ್ಮಕವಾದಂಥ ಯುಗದಲ್ಲಿ ನಾವು ಇರುವಾಗ ನಿರಾಕರಣೆ ಎನ್ನುವಂಥದ್ದು ಬಹಳ ಕಠಿಣ. ಅಥವಾ ನಾನು ಸೋಲ್ಬೇಕು, ಯಾರಾದರೂ ಸೋಲೋದಕ್ಕೆ ಇಷ್ಟಪಡ್ತಾರಾ? ಐ ಆಮ್ ರೆಡಿ ಟು, ಅಥವಾ ನಾನು ಡಿಫೀಟ್ ಆಗಬೇಕು, ನಾನು ಸೋಲಬೇಕು ಎನ್ನುವುದಕ್ಕೆ ಯಾರೂ ಇಷ್ಟಪಡೋದಿಲ್ಲ, ಬದಲು ನಾನು ಜಯಿಸಬೇಕು. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನನ್ನು ನೀನು ನಿರಾಕರಿಸು. ನನ್ನ ಸಹೋದರ ಸಹೋದರಿಯರೇ,
ನನ್ನನ್ನು ನಾನು ನಿರಾಕರಿಸಿಕೊಳ್ಳುವಂಥದ್ದಕ್ಕೆ ಬಹಳ ಕಠಿಣವಾದಂತಹ ಸವಾಲನ್ನು ಸ್ವಾಮಿ ಇವತ್ತು ನಮಗೆ ಹೇಳ್ತಿದ್ದಾರೆ. ನೀನು 40 ದಿವಸಗಳಲ್ಲಿ ಯಾವುದನ್ನಪ್ಪ ಗೇನ್ ಮಾಡ್ತೀಯ ಅಂತ ಹೇಳಿದ್ರೆ, ನಾನು ವೆಯ್ಟ್ ಲಾಸ್ ಆಗೋದು, ಅಥವಾ ನಾನು ಸ್ಲಿಮ್ ಆಗೋದು ಉಪವಾಸ ಮಾಡಿ, ಅಥವಾ ಕೊಲೆಸ್ಟ್ರಾಲ್ ಕಮ್ಮಿ ಮಾಡ್ಕೊಳ್ಳೋದು, ಅಥವಾ ಮಾಂಸವನ್ನು ಬಿಡೋದು, ಮದ್ಯಪಾನ, ಧೂಮಪಾನ, ಯಾವುದಾವುದೋ ಪಾನಗಳನ್ನೆಲ್ಲ ನಾವು ಬಿಡೋದು, ಅದರಿಂದ ನಾನು ಗೇನ್ ಮಾಡ್ತೇನೆ ಅಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ನೀಡೀ ಲೋಕವನ್ನು ಸಂಪಾದಿಸಿಕೊಂಡರು ತನ್ನನ್ನೇ ತಾನು ಕೆಡಿಸಿಕೊಂಡರೆ, ನಷ್ಟಪಡಿಸಿಕೊಂಡರೆ ಏನು ಪ್ರಯೋಜನ? ನಾವು ಏನನ್ನ ಗೇನ್ ಮಾಡ್ತೇವೆ ಈ 40 ದಿವಸಗಳಲ್ಲಿ? ಏನು ಗೇನ್ ಮಾಡ್ತೇವೆ? ನಾನು ಅದಕ್ಕೆ ಹೇಳಿದ್ದು, ಈ 40 ದಿವಸಗಳ ಅಂತಿಮವಾಗಿ ಏನು ಪ್ರಾಫಿಟ್ ಮಾಡಿಕೊಂಡೆ ಈ 40 ದಿವಸಗಳಲ್ಲಿ ಎನ್ನುವಂಥದ್ದನ್ನು ಆಲೋಚನೆ ಮಾಡಬೇಕು. ನಾನು ಇಷ್ಟು ವರ್ಷ ಸುಳ್ಳು ಆಡ್ತಾ ಇದ್ದೆ, ಸ್ವಲ್ಪ ಸುಳ್ಳುಗಳನ್ನು ಆಡೋದು ಕಮ್ಮಿ ಮಾಡ್ತೇನೆ. ನಾನು ಗಾಸಿಪ್ಗಳನ್ನು ಹೇಳ್ತಾ ಇದ್ದೆ, ಈ ವರ್ಷ ನಾನು ಗಾಸಿಪ್ ಹೇಳೋದಿಲ್ಲ. ನಾನು ಯಾವಾಗಲೂ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳಲ್ಲಿ ನಾನು ಸುಳ್ಳುಗಳನ್ನು ಆಡ್ತಾ ಇದ್ದೆ, ಅದನ್ನು ಬಿಡ್ತೇನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾದರೆ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಯಾರಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ. ಹಾಗಾದರೆ ನಾವೆಲ್ಲರೂ ಹೇಳ್ತೇವೆ, ನಾವು ಕ್ರೈಸ್ತರು, ನಾವು ಯೇಸುವನ್ನು ಹಿಂಬಾಲಿಸುವಂಥವರು. ಹಾಗಂತ ಹೇಳಿ ನಿನ್ನನ್ನು ನಿರಾಕರಿಸಿಕೊಂಡಿದ್ದೀಯೋ? ನೋಡಿ, ಪೇತ್ರನೂ ಸಹ ಯೇಸು ಸ್ವಾಮಿಯ ಆ ಅಂತಿಮವಾದಂಥ ಸಾವು ಹೇಗೆ ಆಗ್ತದೆ ಪೇತ್ರನಿಗೆ? ಆತನು ಶಿಲುಬೆಯ ಆ ಯೇಸು ಸ್ವಾಮಿಯ ತಲೆ ಎಲ್ಲಿ ಇಟ್ಕೊಂಡು ಅಲ್ಲಿ ನನ್ನ ತಲೆಯನ್ನು ಹಾಕ್ರಿ ಎಂಬುದಾಗಿ ಹೇಳಿ ಆತನು ತನ್ನನ್ನು ತಾನು ಸಂಪೂರ್ಣವಾಗಿ ನಿರಾಕರಿಸಿಕೊಳ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಕ್ರೈಸ್ತ ಸಭೆಗಳು, ಕ್ರೈಸ್ತ ಕುಟುಂಬಗಳು ನಾವು ಹೋರಾಟ ಮಾಡ್ತಾ ಇದ್ದೇವೆ. ನಾವು ಸಾಧಿಸುವುದಕ್ಕೆ ಹೋರಾಟ ಮಾಡ್ತಾ ಇದ್ದೇವೆ, ದ್ವೇಷವನ್ನು ಸಾಧಿಸುವುದಕ್ಕೆ ಹೋರಾಟ ಮಾಡ್ತಾ ಇದ್ದೇವೆ. ನಾನು ಗಳಿಸುವುದಕ್ಕೆ ಹೋರಾಟ ಮಾಡ್ತಿದ್ದೇನೆ, ಬದಲು ಕಳಕೊಳ್ಳುವುದಕ್ಕೆ ನಾನು ಯಾವತ್ತೂ ಹೋರಾಟ ಮಾಡ್ತಾ ಇಲ್ಲ. ಹಾಗಾದರೆ ನಿನಗೆ ಮನಸ್ಸಿದೆಯಾ ಯೇಸುವನ್ನು ಹಿಂಬಾಲಿಸುವುದಕ್ಕೆ? ಯೇಸು ಸ್ವಾಮಿ ನಮಗೆ ಇವತ್ತು ಓಪನ್ನಾಗಿ ಒಂದು ಕರೆ ಕೊಡ್ತಿದ್ದಾರೆ. ಇಟ್ಸ್ ಅನ್ ಓಪನ್ ಚಾಲೆಂಜ್. ನಿನಗೆ ಮನಸ್ಸಿದ್ದರೆ ನಿನ್ನನ್ನು ನೀನು ನಿರಾಕರಿಸಿಕೊ. ನನ್ನ ಪ್ರಿಯ ಸಹೋದರ ಸಹೋದರಿಯರು, ಇಡೀ ಕ್ರೈಸ್ತ ಮಿಷನರಿಗಳು, ವೆಸ್ಲಿಯನ್ ಮೆಥಡಿಸ್ಟ್, ಏಪ್ರಿಲ್ ತಿಂಗಳಿಗೆ 200 ವರ್ಷಗಳಾಗಿದೆ ಅವರು ನಮ್ಮ ದೇಶಕ್ಕೆ ಬಂದು. 200 years. W. ಸಾಡೆ ಎನ್ನುವಂತಹ ಮಹಾನ್ ವ್ಯಕ್ತಿ ತನ್ನ ಮಕ್ಕಳನ್ನೇ ಕಳ್ಕೊಳ್ತಾರೆ ಸೇವೆ ಮಾಡುವಾಗ. ತಮ್ಮ 2 ಮಕ್ಕಳನ್ನು ಕಳ್ಕೊಳ್ತಾರೆ, ಕಾಲರಕ್ಕೆ ತುತ್ತಾಗ್ತಾರೆ. ಅಂತಹ ಸಮಯದಲ್ಲೂ ಸಹ ನಾನು ಈ ದೇಶದಲ್ಲಿ ಸೇವೆ ಮಾಡಬೇಕು, ಈ ದೇಶದಲ್ಲಿ ನಾನು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರಬೇಕು. ಆಸ್ಪತ್ರೆಗಳನ್ನು ನಿರ್ಮಿಸ್ತಾರೆ, ಅನಾಥಾಶ್ರಮಗಳನ್ನು ನಿರ್ಮಿಸ್ತಾರೆ, ಎಲ್ಲರಿಗೆ ಮನೆಗಳನ್ನು ಕೊಡ್ತಾರೆ. ತಮ್ಮ ಆಸ್ತಿಗಳನ್ನು ಮಾರಿ, ಅಲ್ಲಿ ತಮ್ಮ ಎಲ್ಲ ಆಸ್ತಿಗಳನ್ನು ಮಾರಿ ಇಲ್ಲಿ ನಮಗೆ ಆಸ್ತಿಗಳನ್ನು ಕೊಡ್ತಾರೆ. ಇವತ್ತು ಮೈಸೂರು ಎಲ್ಲ ಕಡೆ ಹೋದರೆ ಸಾಡೆ ಬಂಗ್ಲೆ, ಸಾಡೆ ಚರ್ಚ್, ಎಲ್ಲ ಕಡೆ ಅವರನ್ನು ಹೆಸರನ್ನು ಸೂಚಿಸುವಂಥ ಹೆಸರುಗಳಿದೆ. ಅವರು ಮಾಡಿದಂಥ ತ್ಯಾಗ. ನನ್ನ ಪ್ರಿಯ ಸ್ನೇಹಿತರೆ, ಹಾಗಾದರೆ ದೇವರು ನಮ್ಮನ್ನು ತ್ಯಾಗ ಮಾಡುವುದಕ್ಕೆ ಕರೆ ಕೊಡ್ತಿದ್ದಾನೆ. ಸ್ಯಾಕ್ರಿಫೈಸ್ ಯುವರ್ ಸೆಲ್ಫ್. ನೀನು ಯಾವುದಕ್ಕೋಸ್ಕರ ತ್ಯಾಗ ಮಾಡ್ತೇನೆ? ಒಂದು ಸಮಯವನ್ನು ನಾನು ತ್ಯಾಗ ಮಾಡ್ತಿದ್ದೇನೆ ಯೇಸುವಿಗೋಸ್ಕರ, ಅಥವಾ ಯೇಸುವಿಗೋಸ್ಕರ ನಾನು ಯಾವುದನ್ನು ತ್ಯಾಗ ಮಾಡ್ತಿದ್ದೇನೆ? ನಾನು ಮುಂದೆ ಹೋಗ್ತೇನೆ. ಆತನು ಹೇಳ್ತಾನೆ, ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು. ಓದುವಾಗ ಸರಿಯಾಗಿ ಓದಬೇಕು. ತನ್ನ ಶಿಲುಬೆ. ತನ್ನ ಅಂದರೆ ಯಾವುದು? ನನ್ನ ಶಿಲುಬೆ. ಯೇಸು ಕ್ರಿಸ್ತನ ಶಿಲುಬೆಯನ್ನು ಹೊರಿ ಅಂತ ಯೇಸು ಯಾವತ್ತೂ ಹೇಳಿಲ್ಲ. ಇವತ್ತು ನಾವು ಹೊರ್ಕೊಂಡು ಹೋಗ್ತಾ ಇದ್ದೇವೆ. ನಮ್ಮ ಕತ್ತಿನಲ್ಲಿ ಯೇಸು ಸ್ವಾಮಿ ಶಿಲುಬೆ ಇದೆ, ನಮ್ಮ ಕಾರಿನ ಮುಂಭಾಗ ಯೇಸು ಸ್ವಾಮಿ ಶಿಲುಬೆ ಇದೆ, ನಮ್ಮ ದೇವಾಲಯದ ಮೇಲೆ ಶಿಲುಬೆ ಇದೆ, ಇಲ್ಲಿ ಶಿಲುಬೆ ಇದೆ. ಯೇಸು ಸ್ವಾಮಿ ಹೇಳ್ತಿರುವಂಥದ್ದು, ನಿನ್ನ ಶಿಲುಬೆಯನ್ನು ನೀನು ಹೊರು. ಹಾಗಾದರೆ ನನ್ನ ಶಿಲುಬೆ ಯಾವುದು? ಇವತ್ತು ನಾನು ಯೇಸುಗೋಸ್ಕರ ನನ್ನ ಶಿಲುಬೆ ನಾನು ಏನು ಹೊರ್ತಾ ಇದ್ದೇನೆ? ನಾನು ಶಿಲುಬೆಯನ್ನು ನೋಡ್ತಾ ಇದ್ದೇನೆ. ಸ್ವಾಮಿ ಹೇಳ್ತಾರೆ, ಶಿಲುಬೆ ನೋಡಿದ್ರೆ ರಕ್ಷಣೆ ಇಲ್ಲ, ಶಿಲುಬೆಯನ್ನು ಹೊತ್ತರ ರಕ್ಷಣೆ. ಅದಕ್ಕೆ ಆತನು ಹೇಳ್ತಾನೆ, ನೀನು ನಿನ್ನ ಶಿಲುಬೆಯನ್ನು ಹೊರು. ಹಾಗಾದರೆ ಇವತ್ತು ಶಿಲುಬೆ ಒಂದು ಕಡೆ ಕಷ್ಟ ಇದೆ, ನಮಗೆ ಹೋರಾಟ ಇದೆ. ನಾವು ಮಾಡುವಂಥ, ಇವತ್ತು ನಾವು ಕಚೇರಿಗಳಲ್ಲಿ ಕೆಲಸ ಮಾಡ್ತಿರುವಂಥ ನಾವು ಶಿಲುಬೆಯನ್ನು ಹೊತ್ಕೊಂಡು ಹೋಗ್ತಾ ಇರ್ತೇವೆ. ಅಲ್ಲಿ ಚಾಲೆಂಜಸ್ ಇದೆ,
ಅಲ್ಲಿ ಅನ್ಯಾಯ ನಡೀತಾ ಇದೆ. ಆದರೂ ಸಹ ನಾನು ಕ್ರೈಸ್ತನಾಗಿ ನಾನು ಯೇಸು ಕ್ರಿಸ್ತನ ಶಿಲುಬೆಯನ್ನು ಹೊತ್ತು ನ್ಯಾಯ ನೀತಿಗೋಸ್ಕರ ಪ್ರಯತ್ನ ಮಾಡ್ತಿದ್ದೇನೆ. ಅದಕ್ಕೆ ಸ್ವಾಮಿ ಹೇಳ್ತಿದ್ದಾನೆ, ಶಿಲುಬೆ ಕಷ್ಟ, ಸಂಕಟ, ಹೋರಾಟ ಮಾತ್ರ ಅಲ್ಲ, ಇಟ್ಸ್ ಅ ಚಾಲೆಂಜ್. ಅದೊಂದು ಪಂಥಾಹ್ವಾನ ನಮಗೆ ಕೊಡ್ತದೆ, ಎದುರಿಸು ನೀನು ಅಂತ ಹೇಳಿ. ಹಾಗಾದರೆ 40 ದಿವಸಗಳಲ್ಲಿ ಮಾತ್ರ ನಾವು ಶಿಲುಬೆಯನ್ನು ಹೊರೋದು ಮಾತ್ರ ಅಲ್ಲ ಪ್ರಿಯರೇ, ಪ್ರತಿದಿನ ನಾನು ಶಿಲುಬೆಯನ್ನು ಹೊರಬೇಕು. ಅದು ಎಷ್ಟು ಭಾರ ಇದೆ. ಒಬ್ಬರಿಗೆ ಸ್ವಲ್ಪ ಸಣ್ಣದಾಗಿರ್ಬೋದು, ಒಬ್ಬರಿಗೆ ದೊಡ್ಡದಾಗಿರ್ಬೋದು, ಆದರೆ ನಿನ್ನ ಶಿಲುಬೆಯನ್ನು ನೀನು ಹೊರಬೇಕು ಎನ್ನುವಂಥ ಮಾತು ಹೇಳಿ ಆ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಾ. ನೋಡಿ, ಯೇಸು ಸ್ವಾಮಿ ಎಷ್ಟು ಕ್ಲಾಸ್ ಹಾಕಿದ್ದಾರೆ ನಮಗೆ. ಮನಸ್ಸು ಬೇಕು, ನಿನ್ನನ್ನು ನೀನು ನಿರಾಕರಿಸಿಕೊಳ್ಬೇಕು, ಮತ್ತು ನಿನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಾ ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಹಾಗಾದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಂದು, ನಾವು ದೇವರ ಕಡೆಗೆ ತಿರುಗೋಣ. ಎರಡನೇದು, ನನ್ನ ಶಿಲುಬೆಯನ್ನು ಹೊತ್ತುಕೊಂಡು ಯೇಸುವಿನ ಹಿಂದೆ ಹೋಗೋಣ. ಮೂರನೇದಾಗಿ, ಈ ಶಿಲುಬೆಗಳ ಹೋರಾಟದಲ್ಲಿ ನಾನು ಕ್ರಿಸ್ತನ ಜೀವನವನ್ನು ಮಾಡೋಣ. ನೋಡ್ರಿ, ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯಕ್ಕೆ ಬರುವಾಗ ಆತನು ಹೇಳ್ತಾನೆ, ನಾವು ನೀತಿವಂತರಾಗಿರುವಂಥದ್ದು ಆತನು ತನ್ನ ಕೃಪೆಯನ್ನು ಕೊಟ್ಟಿದ್ದಾನೆ. ಇವತ್ತು ನಾವು ಉಪವಾಸ ಮಾಡಿದರೂ ನಾವು ನೀತಿವಂತರಾಗೋದಿಲ್ಲ, ಅಥವಾ ನಾನು ಎಷ್ಟೇ ಪ್ರಾರ್ಥನೆ ಮಾಡಿದರೂ ನಾನು ನೀತಿವಂತನಾಗೋದಿಲ್ಲ. ಆದರೆ ದೇವರ ಕೃಪೆ ನಮ್ಮನ್ನು ನೀತಿವಂತರನ್ನಾಗಿ ಮಾಡ್ತದೆ. ಅನೇಕ ಸಂದರ್ಭಗಳಲ್ಲಿ ಈ 40 ದಿವಸಗಳಲ್ಲಿ 2 ಪಂಗಡ ಹೋಗ್ತದೆ. ಒಂದು, ನೀತಿವಂತರ ಗುಂಪು, ಅನೀತಿವಂತರ ಗುಂಪು. ಅನೇಕರು ದೇವಾಲಯಕ್ಕೆ ಕ್ರಮಬದ್ಧವಾಗಿ ಬರ್ತಾರೆ, ಅನೇಕರು ದೇವಾಲಯಕ್ಕೆ ಬರದೇ ಇರಬಹುದು. ಹಾಗಾಗಿ ಅವರು ಬಹಳ ನೀತಿವಂತರು, ಯಾವಾಗಲೂ ಕ್ರಮಬದ್ಧವಾಗಿ ಬರ್ತಾರೆ ಎನ್ನುವುದನ್ನು ಪೌಲನಲ್ಲಿ ನಿರಾಕರಿಸಿ ಹೇಳ್ತಾನೆ, ನೀವು ನೇಮ ನಿಷ್ಠೆಗಳನ್ನು ಅನುಸರಿಸಿದರೆ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ನೇಮ ನಿಷ್ಠೆಗಳನ್ನು ಮಾಡಿದರೆ ನೀತಿವಂತರಲ್ಲ, ಬದಲು ನಾವು ದೇವರಿಗೋಸ್ಕರ ಜೀವಿಸಕ್ಕೋಸ್ಕರ ಧರ್ಮ ಪ್ರಮಾಣದ ಮೂಲಕವಾಗಿ ಧರ್ಮ ಪ್ರಮಾಣದ ಪಾಲಿಗೆ ಸತ್ಯನು. ಹಾಗಾದರೆ ಯೇಸು ಸ್ವಾಮಿಯ ಶ್ರಮ ಮರಣ ನಮಗೆ ಮರಣ ಜೀವದ ಅನುಭವ ಕೊಡಬೇಕು. ಅಂದರೆ ನಾವು ಈ 40 ದಿವಸಗಳಲ್ಲಿ ಸಾಯುವಂತಹ ಅನುಭವಕ್ಕೆ ನಡೆಸಲ್ಪಡಬೇಕು. ಇಲ್ಲಿ ಡೆತ್ ಅಂತ ಹೇಳ್ತಾನೆ, ಇನ್ನು ಸಾಯಬೇಕು. ಅದಕ್ಕೆ ಲೆಂಟ್ ಎಂಬುದಾಗಿ ಹೇಳುವಾಗ ವಸಂತ ಕಾಲ ಅಂತ ಹೇಳ್ತಾರೆ. ಈ ವಸಂತ ಕಾಲದಲ್ಲಿ ಹಳೆಯ ಎಲ್ಲ ಗಿಡಗಳು ಉದುರಿ ಹೊಸ ಚಿಗುರು ಹುಟ್ಟುತ್ತದೆ. ಹಾಗೆ ಪೌಲನು ಹೇಳ್ತಾನೆ, ನೀನು ಧರ್ಮ ಪಾಲಿಗೆ ನೀನು ಸಾಯಬೇಕು ಅಂತ ಹೇಳ್ತಾನೆ. ಅದು ಮಾತ್ರವಲ್ಲದೆ ಆತನು ಹೇಳ್ತಾನೆ, ನಾನು ಕ್ರಿಸ್ತನೊಟ್ಟಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ನಾನು ಕ್ರಿಸ್ತನೊಟ್ಟಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ಮತ್ತು ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ನನ್ನ ಸಹೋದರ ಸಹೋದರಿಯರೇ, ಹಾಗಾದರೆ ನಮ್ಮ ಎಲ್ಲ ಜೀವನ ಕ್ರಿಸ್ತ ಕೇಂದ್ರಿತವಾದಂಥ ಜೀವನ, ಕ್ರೈಸ್ಟ್ ಸೆಂಟರ್ ಲೈಫ್. ಅಥವಾ ನಾನು ಬರುವಂಥ ಆರಾಧನೆ ನನ್ನ ವೈಯಕ್ತಿಕವಾದಂತಹ ಆತ್ಮ ವಿಮೋಚನೆಗಲ್ಲ, ಬದಲು ಆತನು ಹೇಳ್ತಾನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಹಾಗಾದರೆ ನಮ್ಮ ಮುಂದಿನ ಜೀವನ ಯಾವಾಗಲೂ ನನ್ನ ಲೈಫ್ ಅಂತ ಹೇಳ್ತೇವೆ, ಯಾವಾಗಲೂ ಈಸ್ ಮೈ ಲೈಫ್. ಕನ್ನಡದಲ್ಲಿ ಒಂದು ದೊಡ್ಡ ಎಪಿಸೋಡ್ ಬರ್ತಾ ಇತ್ತು, ವೀಕೆಂಡ್ ವಿತ್ ರಮೇಶ್. ಅಲ್ಲಿ ಅವನು ಏನು ಮಾಡ್ತಾ ಇದ್ದ, ನಿಮ್ಮ ಜೀವನವನ್ನು ನಿಮಗೆ ತೋರಿಸ್ತೇನೆ ಅಂತ ಹೇಳಿ ಬಾಲ್ಯದಿಂದ ಎಲ್ಲ ಎಮೋಷನೆಲ್ಲ ತೋರಿಸ್ತಾ ಇದ್ದ. ಅದು ಮೈ ಲೈಫ್ ಅಂತ ಹೇಳ್ತಾ ಇದ್ರು. ನಾವು ಯಾವಾಗಲೂ ಆತ್ಮಕಥನ ಬರಿತೇವೆ ನಮ್ಮ ಜೀವನದ್ದು. ಅದೇ ಕ್ರೈಸ್ತರಾದಂಥ ನಮಗೆ ಆತ್ಮಕಥನವೂ ಇಲ್ಲ, ನಮ್ಮ ಜೀವನ ಇಲ್ಲ, ಬದಲು ಕ್ರಿಸ್ತನ ಜೀವನ. ಯಾವಾಗಲೂ ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ನೋಡಿ ಎಷ್ಟು ವ್ಯತ್ಯಾಸ ಇದೆ ನನ್ನ ಜೀವನಕ್ಕೂ ಕ್ರಿಸ್ತನ ಜೀವನಕ್ಕೂ. ಹಾಗಾದರೆ ನನ್ನ ಸಹೋದರ ಸಹೋದರಿಯರೇ, 40 ದಿವಸಗಳ ಈ ಲೆಂಟ್ ಪ್ರಾರಂಭವಾಗಿದೆ. ನಿಮ್ಮದೇ ಆದಂಥ ರೀತಿಯಲ್ಲಿ ಇದನ್ನು ನೀವು ಆಚರಿಸ್ತಾ ಇರಬಹುದು, ನಿಮ್ಮದೇ ಆದಂಥ ರೀತಿಯಲ್ಲಿ ವಾಕ್ಯವನ್ನು ಕೇಳ್ತಾ ಇರಬಹುದು. ಆದರೆ ದೇವರ ವಾಕ್ಯ ನಮಗೆ ಹೇಳ್ತದೆ, ರಿಟರ್ನ್ ಟು ದ ಲಾರ್ಡ್. ನೀನು ದೇವರ ಬಳಿಗೆ ಬಾ, ಪಶ್ಚಾತ್ತಾಪ ಪಡು ಮತ್ತು ಯೇಸುವನ್ನು ಹಿಂಬಾಲಿಸು. ಆ ಹಿಂಬಾಲಿಸುವ ಮಧ್ಯದಲ್ಲಿ ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ದೇವರು ಈ ವಾಕ್ಯದ ಮೂಲಕ
ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಕೃಪಾಳು ಕರ್ತನೆ, ನಮ್ಮ ಜೀವನದಲ್ಲಿ ಜೀವಿಸುವವರು ನಾವಲ್ಲ, ನೀನು ನಮ್ಮಲ್ಲಿ ಜೀವಿಸ್ತಾ ಇದ್ದೆ. ಅದರ ಮೂಲಕ ನಾವು ನೀತಿವಂತರು ಎಂಬುದಾಗಿ ನಿರ್ಣಯಿಸಲ್ಪಡ್ತೇವೆ. ನಮ್ಮನ್ನು ನಾವು ನಿರಾಕರಿಸಿಕೊಂಡು ಕರ್ತನೆ ನಿನ್ನ ಬಳಿಗೆ ಬರುತ್ತೇವೆ. ಸ್ವಾಮಿ, ನಾವು ನಮ್ಮ ಬಟ್ಟೆಗಳನ್ನೆಲ್ಲ ನಮ್ಮ ಹೃದಯಗಳನ್ನು ಅರಿದುಕೊಂಡು ಪಶ್ಚಾತ್ತಾಪದಿಂದ ನಮ್ಮ ಜೀವನವನ್ನು ನೀವು ರೂಪಾಂತರಿಸು. ತಲೆಬಾಗಿರುವಂಥ ನಮ್ಮೆಲ್ಲ ಸಭೆಯವರಿಗಾಗಿ ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ನಾವೆಲ್ಲರೂ ಎದ್ದು ನಿಂತುಕೊಂಡು ನಾವು ನಂಬಿರುವಂತಹ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಒಟ್ಟಾಗಿ ಅರಿಕೆ ಮಾಡೋಣ. ಪುಟ 128ನೇ ಪುಟದಲ್ಲಿರುವಂತಹ ಅಪೋಸ್ತಲರ ವಿಶ್ವಾಸ ಸೂತ್ರ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರು ನಂಬುತ್ತೇನೆ. ಆತನು ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರ ಗರ್ಭದಿಂದ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪಂತಿಪಿನ ರಾತಿಪತಲ್ಲಿ ಶ್ರಮೆ ಹೊಂದಿ ಶಿಲುಬೆ ಜೇರಿಪಟ್ಟು ಸತ್ತು ಹೂಣಪಟ್ಟು ಪಾತಾಳಕ್ಕಿಳಿದು 3ನೇ ಸಲ ಸತ್ತ ಒಳಗೆ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾಶದಲ್ಲಿ ಕುಳಿತುಕೊಂಡಿದ್ದಾನೆ. ಈತನಾಳಿಂದ ಬಂದು ಬದುಕಿರೋರಿಗೂ ಸತ್ತವರಿಗೂ ನ್ಯಾಯ ತೀರಿಸುವ ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು ಭಕ್ತರ ಅನ್ಯೋನ್ಯತೆಯು ಪಾಪದ ಪರಿಹಾರವು ದೇಹದ ಪುನರುತ್ಥಾನವು. ದಯಮಾಡಿ ಸಭೆಯವರು ಕುಳಿತುಕೊಳ್ಳ್ರಿ. ಈಗ ನಮ್ಮ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸುವ ಹಾಗೆ ಹಾಡುವ ಜ್ಞಾನ ಕೀರ್ತನೆಯಲ್ಲಿ 67ನೆಯ ಜ್ಞಾನ ಕೀರ್ತನೆಯನ್ನು ಹಾಡೋಣ. ಆಗ ನಮ್ಮ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸೋಣ. ನೋಡೀಗ ಕ್ರಿಸ್ತನ ಶಿಲುಬೆ ಎಂಥ ಶಿಲುಬೆ.
ನಮ್ಮ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸೋಣ. ಕೃಪಾಳು ಕರ್ತನೆ, ನಿನ್ನ ಸನ್ನಿಧಾನದಲ್ಲಿ ನಾವು ಈ ಪಶ್ಚಾತ್ತಾಪದ ದಿವಸಗಳನ್ನು ಪ್ರವೇಶ ಮಾಡುವಂತಹ ನೂತನ ಮನಸ್ಸನ್ನು, ಕ್ರಿಸ್ತನ ಜೀವಿತವನ್ನು ಹೊಂದಿಕೊಳ್ಳುವ ಅವಕಾಶವನ್ನು ಕೊಟ್ಟಿದೆ. ಕರ್ತನೆ, ತಲೆಬಾಗಿರುವಂತಹ ನಿನ್ನ ಇಡೀ ಸಭೆಗಾಗಿ, ಸಭೆಯ ಒಂದೊಂದು ಕುಟುಂಬಗಳಿಗಾಗಿ ನಿನಗೆ ಸ್ತೋತ್ರ. ಕರ್ತನೆ, ತಮ್ಮ ತಮ್ಮ ಉದ್ಯೋಗಗಳನ್ನು ಮುಗಿಸಿ ಈ ಪವಿತ್ರ ಆಲಯವನ್ನು ಪ್ರವೇಶ ಮಾಡಿ ಸ್ವಾಮಿ ನಿನಗೆ ಬರಿಗೈಯಲ್ಲಿ ಕಾಣಿಸಿಕೊಳ್ಳದೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಕಾಣಿಕೆಯನ್ನು ನಿನ್ನ ಮುಟ್ಟು ಆಶೀರ್ವಾದ ಮಾಡು. ಕೊಟ್ಟಂಥ ಪ್ರತಿಯೊಂದು ಕೈಗಳನ್ನು ಬಲಪಡಿಸು ದೇವರೇ. ಕರ್ತನೆ, ತಲೆಬಾಗಿರುವಂಥ ನಮ್ಮೆಲ್ಲರಿಗಾಗಿ ನಾವು ಮತ್ತೊಂದು ಬಾರಿ ಸ್ತೋತ್ರ ಹೇಳ್ತೇವೆ. ನಾವು ನಮ್ಮ ಮನೆಗೆ ಹಿಂತಿರುಗುವಾಗ ನಮ್ಮ ಸಂಗಡ ಇರು. ಈ ರಾತ್ರಿ ಕೂಡ ನಮ್ಮೆಲ್ಲರಿಗೆ ಒಳ್ಳೆಯ ವಿಶ್ರಾಂತಿ ಕೊಡು. ಯಾವುದೇ ದೈಹಿಕವಾದಂಥ ತೊಂದರೆ, ಮಾನಸಿಕವಾದಂಥ ಒತ್ತಡ, ಪಕ್ಕನೆ ಬರುವಂಥ ಅನಾರೋಗ್ಯಗಳು ನಮ್ಮ ದೇಹ ಆತ್ಮ ಪ್ರಾಣವನ್ನು ಮುಟ್ಟದ ಹಾಗೆ ನೀನೇ ನಮ್ಮನ್ನು ಕಾಪಾಡು. ಕರ್ತನೆ, ನಾಳಿನ ದಿವಸದಿಂದ ನಡೆಯುವಂಥ ಎಲ್ಲ ನಮ್ಮ ಆರಾಧನೆಯಲ್ಲಿ ಭಾಗವಹಿಸುವಂತಹ ಸಭೆಯವರನ್ನು, ಆರಾಧನೆಯಲ್ಲಿ ದೇವರ ವಾಕ್ಯ ಸಂದೇಶ ಕೊಡುವಂಥ ಎಲ್ಲ ಸೇವಕರನ್ನು ಆಶೀರ್ವದಿಸಿ ನಡೆಸು. ಕರ್ತನೆ, ನಿನ್ನ ಹಸ್ತಗಳಿಗೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ದಯಮಾಡಿ ಸಭೆಯವರು ಕುಳಿತುಕೊಳ್ಳ್ರಿ. ಈಗ ಒಂದು ವಿಶೇಷವಾದಂತಹ ಗೀತವನ್ನು ನಮ್ಮ ಸಭೆಯ ಸದಸ್ಯರಾದಂಥ ಶ್ರೀಯುತ ಸೊಲೊಮನ್ ಅವರಿಂದ ಕೇಳಿಸಿಕೊಳ್ಳೋಣ. ಶಿಲುಬೆಲಿ ಶಿಲುಬೆಲಿ ಆಗೋರ ಕಲ್ವರಿಲಿ ಭುವನದ ಮಧ್ಯದಿ ತೂಗಾಡಿದ ನನ್ನೇಸು, ಭುವನದ ಮಧ್ಯದಿ ತೂಗಾಡಿದ ನನ್ನೇಸು, ಬಲಿಯಾದ ನನ್ನೇಸು, ಬಲಿಯಾದ ನನ್ನೇಸು, ತನುವೆಲ್ಲ ನಲುಗಿರಲು, ರಕ್ತಧಾರೆ ಹರಿದಿರಲು, ಶಿಲುಬೆಲಿ ಶಿಲುಬೆಲಿ ಆಗೋರ ಕಲ್ವರಿಲಿ ಭುವನದ ಮಧ್ಯದಿ ತೂಗಾಡಿದ ನನ್ನೇಸು, ಇಷ್ಟದಿ ತಾಪವ ಪಟ್ಟೆ ಈ ಘೋರ ಪಾಪಿಗಾಗಿ, ಭಾರವಾದ ಶಿಲುಬೆ ನನಗಾಗಿ ಒತ್ತಿರುವೆ, ಇಷ್ಟದಿ ತಾಪವ ಪಟ್ಟೆ ಈ ಘೋರ ಪಾಪಿಗಾಗಿ, ಭಾರವಾದ ಶಿಲುಬೆ ನನಗಾಗಿ ಒತ್ತಿರುವೆ, ಮುಳ್ಳಿನ ಮುಕುಟವು ಚುಚ್ಚಿತು ಈ ಸುಂದರ ಶಿರವನ್ನು, ಕೊರಡೆಯ ಬರೆಗಳು ಮುಟ್ಟಿತು ಈ ಸುಂದರ ದೇಹವನು, ನೊಂದೆನಿ ಬೆಂದೆನಿ ಅವಮಾನದ ನೋವಿನಲ್ಲಿ, ನೊಂದೆನಿ ಬೆಂದೆನಿ ಅವಮಾನದ ನೋವಿನಲ್ಲಿ, ಬಲಿಯಾದ ನನ್ನೇಸು, ಬಲಿಯಾದ ನನ್ನೇಸು, ತನುವೆಲ್ಲ ನಲುಗಿರಲು, ರಕ್ತಧಾರೆ ಹರಿದಿರಲು, ಶಿಲುಬೆಲಿ ಶಿಲುಬೆಲಿ ಆಗೋರ ಕಲ್ವರಿಲಿ
ಭುವನದ ಮಧ್ಯದಿ ತೂಗಾಡಿದ ನನ್ನೇಸು. ನನ್ನ ಘೋರ ಪಾಪ ನಿನ್ನ ಶಿಲುಬೆಗೆ ಗುರಿ ಮಾಡಿ, ನನ್ನ ದ್ರೋಹವೇ ನಿನ್ನ ಕ್ಷಣ ಕ್ಷಣವೂ ಕಾದಿರಲು. ನನ್ನ ಘೋರ ಪಾಪ ನಿನ್ನ ಶಿಲುಬೆಗೆ ಗುರಿ ಮಾಡಿ, ನನ್ನ ದ್ರೋಹವೇ ನಿನ್ನ ಕ್ಷಣ ಕ್ಷಣವೂ ಕಾಡಿರಲು. ನೀನು ಸುರಿಸಿದ ರಕ್ತಧಾರೆಯೇ ನನ್ನ ರಕ್ಷಣಾಧಾರ. ನೀನು ಅರ್ಪಿಸಿದ ನಿನ್ನ ದೇಹವೇ ನನ್ನ ಆತ್ಮಕಾಧಾರ. ಅರಸನ್ನ ಹೃದಯವ ನಿನಗಾಗಿಯೇ ಬಾಳಲು. ಅರಸನ್ನ ಹೃದಯವ ನಿನಗಾಗಿಯೇ ಬಾಳಲು. ಬಲಿಯಾದ ನನ್ನೇಸು, ಬಲಿಯಾದ ನನ್ನೇಸು, ತನುವೆಲ್ಲ ನಲುಗಿರಲು, ರಕ್ತಧಾರೆ ಹರಿದಿರಲು. ಶಿಲುಬೆಲಿ ಆ ಶಿಲುಬೆಲಿ ಅಘೋರ ಕಲ್ವರಿಲಿ, ಭುವನದ ಮಧ್ಯದಿ ತೂಗಾಡಿದ ನನ್ನೇಸು. ಭುವನದ ಮಧ್ಯದಿ ತೂಗಾಡಿದ ನನ್ನೇಸು. ವಿಶೇಷವಾದ ಸಂಗೀತವನ್ನು ಹಾಡಿದಂತಹ ಶ್ರೀಯುತ ಸಾಲಮನ್ ಅವರಿಗೆ ವಂದನೆ ಹೇಳ್ತೇನೆ. ನಾವು ಕೊನೆಯದಾಗಿ ಹಾಡುವ ಸಂಗೀತದಿಂದ 102ನೇ ಸಂಗೀತದಿಂದ ಹಾಡುತ್ತಾ ನಮ್ಮ ಆರಾಧನೆಯನ್ನು ಮುಕ್ತಾಯಗೊಳಿಸೋಣ. ಆದಿಕರ್ತ ಕ್ರಿಸ್ತನೇ ಸೀಳಲ್ಪಟ್ಟ ಬಂಡೆ. Amen.
ಒಟ್ಟಾಗಿ ಯೇಸು ಸ್ವಾಮಿ ಕಲಿಸಿಕೊಟ್ಟ ಕರ್ತನ ಪ್ರಾರ್ಥನೆ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧದಿಂದ ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹುತಿದೆಯ ಪಾಲಿಸು. ನಮ್ಮ ತಪ್ಪು ಮಾಡೋದು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಅನುಶೋಧನೆಗೆ ಸೇರಿಸದೆ ಕೇಳು ನಮ್ಮ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ನಮ್ಮ ಸದಾಕಾಲವೇ ಸ್ವಾಮಿ. ಆಮೇಲೆ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ದೇವರ ಕಡೆಗೆ ತಿರುಗಿಕೊಂಡು ನಮ್ಮ ಮುರಿದ ಮನಸ್ಸುಗಳಿಂದ, ಕುಗ್ಗಿದ ಮನಸ್ಸುಗಳಿಂದ ದೇವರಿಗೆ ಇಷ್ಟ ಯಜ್ಞವಾಗುವಂಥ ರೀತಿಯಲ್ಲಿ ನಡ್ಕೊಳ್ಳೋಣ. ಮತ್ತು ನಾವು ಮನಸ್ಸಿನಿಂದ ನಮ್ಮನ್ನು ನಾವು ನಿರಾಕರಿಸಿಕೊಂಡು ನಮ್ಮ ಶಿಲುಬೆಗಳನ್ನು ಹೊತ್ತುಕೊಂಡು ಕ್ರಿಸ್ತನ ಹಿಂದೆ ಸಾಕೋಣ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ಎನ್ನುವಂಥ ದೃಢ ನಂಬಿಕೆಯಿಂದ, ವಿಶ್ವಾಸದಿಂದ ಕ್ರಿಸ್ತನ ಜೀವಿತವನ್ನು ಮುಂದೆ ಸಾಗಿಸಿಕೊಂಡು ಮುಂದೆ ಹೋಗೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಿಮ್ಮೆಲ್ಲರ ಸಂಗಡ ಸದಾ ಕಾಲವು ನೆಲೆಗೊಂಡಿರಲಿ. ಆಮೆನ್.